ಸ್ನೇಹಿತರೆ, ಮಹಾಭಾರತದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಗಾಗುವ ಒಂದು ವಿಷಯ ಅಂದರೆ ಅದು ಅರ್ಜುನ ಶ್ರೇಷ್ಠ ಯೋಧನ ಅಥವಾ ಕರ್ಣ ಶ್ರೇಷ್ಠ ಯೋಧನ ಅನ್ನೋದು. ಅರ್ಧಕ್ಕರ್ಧ ಜನ ಅರ್ಜುನನೇ ಶ್ರೇಷ್ಠ ಅಂತ ಒಪ್ಕೊಂಡ್ರೆ ಇನ್ನರ್ಧ ಜನ ಅರ್ಜುನನಿಗಿಂತ ಕರ್ಣನೇ ಗ್ರೇಟ್ ಅಂತ ವಾದಿಸ್ತಾರೆ. ಹಾಗಾದರೆ ಈ ಭಿನ್ನಾಭಿಪ್ರಾಯ ಬಂದಿದ್ಯಾಕೆ? ಯಾರು ನಿಜವಾಗ್ಲೂ ಗ್ರೇಟ್, ಯಾರು ನಿಜಕ್ಕೂ ಶಕ್ತಿಶಾಲಿ ಅನ್ನೋ ವಿಷಯವನ್ನು ಯಾವುದೇ ಪಕ್ಷಪಾತ ಇಲ್ಲದೆ ತಿಳಿಯೋ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಹೀಗೆ ತಿಳಿಬೇಕು ಅಂದರೆ ಅರ್ಜುನ ಹಾಗೂ ಕರ್ಣ ಈ ಇಬ್ಬರ ಜೀವನದ ಬಗ್ಗೆ ಕೂಡ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಸಂಪೂರ್ಣವಾಗಿ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಇಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಹಾಗಾದರೆ ಅರ್ಜುನ ಅನುಭವಿಸಿದ ನೋವುಗಳೇನು? ಕರ್ಣ ಅನುಭವಿಸಿದ ನೋವು ಅವಮಾನಗಳು ಎಂಥದ್ದು? ಯಾರು ಹೆಚ್ಚು ಬಲಶಾಲಿ? ಶ್ರೀಕೃಷ್ಣ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೋಟ್ಯಂತರ ಜನ ಇದ್ರೂ ಕೂಡ ಕೇವಲ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದ್ಯಾಕೆ? ಈ ಎಲ್ಲ ವಿಷಯವನ್ನು ಕೂಡ ತಿಳಿಯೋ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಬಾಲ್ಯದಲ್ಲಿ ಕೌರವರು ಮತ್ತು ಪಾಂಡವರು ಎಲ್ಲರೂ ಸೇರಿ ಹಸ್ತಿನಾಪುರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದಿಪರ್ವ ಅಧ್ಯಾಯ 129 ಪ್ರಕಾರ ಅರ್ಜುನ ಶಸ್ತ್ರವಿದ್ಯೆಗಳ ಜೊತೆ ಸಂಗೀತಾಭ್ಯಾಸ ಮತ್ತು ನೃತ್ಯಾಭ್ಯಾಸವನ್ನು ಕೂಡ ಕಲಿತಾನೆ. ಹಾಗೆ ಕಶ್ಯಪ ಮಹರ್ಷಿಗಳಿಂದ ಅರ್ಜುನನಿಗೆ ಉಪನಯನವನ್ನು ಕೂಡ ಮಾಡಿಸಲಾಗುತ್ತೆ. ಅರ್ಜುನನಿಗೆ ಹಾಗೂ ಕೌರವ ಪಾಂಡವರಿಗೆಲ್ಲ ಮೊಟ್ಟ ಮೊದಲು ಧನುರ್ವಿದ್ಯೆಯನ್ನು ಕಲಿಸಿದವರು ಶುಕ ಮಹರ್ಷಿಗಳು. ನಂತರ ಕೃಪಾಚಾರ್ಯರು ಕೂಡ ಪಾಂಡವ ಕೌರವರಿಗೆ ಧನುರ್ವಿದ್ಯೆಯ ಜೊತೆಗೆ ಇತರ ವಿದ್ಯೆಗಳನ್ನು ಕೂಡ ಕಲಿಸ್ತಾರೆ. ಸಹಜವಾಗಿ ಎಲ್ಲರಿಗಿಂತ ಮೊದಲು ಇವೆಲ್ಲವನ್ನ ಅರ್ಜುನನೇ ಕಲಿತಾ ಇದ್ದ. ಇದರ ನಂತರವೇ ದ್ರೋಣಾಚಾರ್ಯರು ಪಾಂಡವ ಕೌರವರಿಗೆ ಗುರುವಾಗಿದ್ದು. ಅಶ್ವತ್ಥಾಮ ಜನಿಸೋವರೆಗೆ ಕೂಡ ದ್ರೋಣಾಚಾರ್ಯರು ಅತಿ ಸಾಮಾನ್ಯವಾದ ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಸಂತಾನಕ್ಕಾಗಿ ಪರಮೇಶ್ವರನನ್ನ ಆರಾಧಿಸಿ ಶಿವನಿಂದ ಶಿವಾಂಶ ಸಂಭೂತನಾದ ಅಶ್ವತ್ಥಾಮನನ್ನ ಮಗನಾಗಿ ಪಡಿತಾರೆ. ಶಿವನ ಅನುಗ್ರಹ ಹಾಗೂ ಶಿವಾಂಶದಿಂದ ಜನಿಸಿದ ಅಶ್ವತ್ಥಾಮ ಹಣೆಯ ಮೇಲೆ ವಿಶೇಷವಾದ ಮಣಿಯೊಂದಿಗೆ ಜನಿಸ್ತಾನೆ. ಈ ಮಣಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳನ್ನಾದರೂ ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಹೊಂದಿತ್ತು. ಹಾಗೆ ಹಸಿವು ನೀರಡಿಕೆಗಳನ್ನು ಕೂಡ ಕಂಟ್ರೋಲ್ ಮಾಡೋ ಶಕ್ತಿಯನ್ನು ಹೊಂದಿತ್ತು. ತನಗೊಬ್ಬ ಮಗ ಜನಿಸೋವರೆಗೂ ಕೂಡ ದ್ರೋಣಾಚಾರ್ಯರಿಗೆ ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ತಾನು ಬಹಳಷ್ಟು ವಿದ್ಯೆಯನ್ನು ಕಲಿತಿದ್ರೂ ಕೂಡ ಆ ವಿದ್ಯೆಯನ್ನು ಯಾವತ್ತಿಗೂ ಧನ ಸಂಪಾದನೆಗೆ ಉಪಯೋಗಿಸಿರಲಿಲ್ಲ. ಆದರೆ ತನ್ನ ಮಗನಿಗಾದರೂ ಉತ್ತಮ ಜೀವನವನ್ನು ನೀಡಬೇಕು ಅನ್ನೋ ಆಸೆಯಿಂದ ತನ್ನ ಬಾಲ್ಯ ಸ್ನೇಹಿತನಾದ ಪಾಂಚಾಲ ರಾಜ ದ್ರುಪದನ ಬಳಿ ಹೋಗ್ತಾರೆ. ಆದರೆ ಒಂದು ದೇಶದ ರಾಜನಾಗಿದ್ದ ದ್ರುಪದ ಬಡ ಬ್ರಾಹ್ಮಣನಾದ ದ್ರೋಣರನ್ನು ಸ್ನೇಹಿತ ಅಂತ ಒಪ್ಕೊಳ್ಳೋದಕ್ಕೆ ಹಿಂಜರಿತಾನೆ. ಜೊತೆಗೆ ನನಗೂ ನಿನಗೂ ಸ್ನೇಹ ಇರೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ಭಿಕ್ಷುಕ ರಾಜನೊಂದಿಗೆ ಸ್ನೇಹ ಮಾಡಿಕೊಂಡಿರೋದಕ್ಕೆ ಅಸಾಧ್ಯ ಅಂತ ದ್ರೋಣರನ್ನು ಘೋರವಾಗಿ ಅವಮಾನಿಸ್ತಾನೆ. ಅನಂತರ ದ್ರೋಣರನ್ನು ಭೇಟಿಯಾದ ಕೃಪಾಚಾರ್ಯರು ದ್ರೋಣರ ಪ್ರತಿಭೆಯನ್ನು ತಿಳಿದಿದ್ದವರಾಗಿದ್ದರು. ಹಸ್ತಿನಾಪುರಕ್ಕೆ ಬರುವಂತೆ ಹಾಗೂ ಹಸ್ತಿನಾಪುರದ ರಾಜಕುಮಾರರಿಗೆ ವಿದ್ಯೆ ಕಲಿಸುವಂತೆ ದ್ರೋಣಾಚಾರ್ಯರನ್ನು ಅವರು ಆಹ್ವಾನಿಸಿ ಹಸ್ತಿನಾಪುರಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಕೌರವ ಪಾಂಡವರಿಗೆ ರಾಜಗುರುವಾಗಿ ದ್ರೋಣರು ನಿಯಮಿಸಲ್ಪಡ್ತಾರೆ. ಕುರುಸಿಂಹಾಸನದ ಋಣಕ್ಕೆ ಕೂಡ ಬೀಳ್ತಾರೆ. ದ್ರೋಣರ ಶಿಷ್ಯನಾದ ಅರ್ಜುನನಿಗೆ ದಿನದಿಂದ ದಿನಕ್ಕೆ ಬಿಲ್ವಿದ್ಯೆಯಲ್ಲಿ ಅಪಾರವಾದ ಆಸಕ್ತಿ ಬೆಳೆಯುತ್ತಾ ಹೋಗುತ್ತೆ. ಹಾಗೆ ಮೊದಲು ದ್ರೋಣರು ತನ್ನ ಮಗನಾದ ಅಶ್ವತ್ಥಾಮನಿಗೆ ಮಾತ್ರ ವಿಶೇಷವಾಗಿ ವಿದ್ಯೆಯನ್ನು ಕಲಿಸ್ತಾ ಇದ್ರು. ತನ್ನ ಉಳಿದ ಎಲ್ಲ ಶಿಷ್ಯರಿಗೂ ನದಿಯಿಂದ ನೀರು ತರುವ ನೆಪವನ್ನು ಮಾಡಿ ಕಳಿಸಿ ಅವರು ಹೋಗಿ ಬರೋ ಸಮಯದವರೆಗೂ ವಿಶೇಷ ವಿದ್ಯೆಯನ್ನು ಕೇವಲ ಅಶ್ವತ್ಥಾಮನಿಗೆ ಮಾತ್ರ ಕಲಿಸ್ತಾ ಇದ್ರು. ಆದರೆ ಈ ವಿಷಯವನ್ನು ಬೇಗನೆ ಗ್ರಹಿಸೋದು ಅರ್ಜುನ. ಆತ ಕೂಡ ಅಶ್ವತ್ಥಾಮನ ಜೊತೆ ತಾನೂ ಕೂಡ ಬೇಗ ನೀರನ್ನು ತರೋದಕ್ಕೆ ಪ್ರಾರಂಭಿಸ್ತಾನೆ. ಹಾಗಾಗಿ ಅರ್ಜುನ ಮತ್ತು ಅಶ್ವತ್ಥಾಮ ಇಬ್ಬರಿಗೂ ಕೂಡ ದ್ರೋಣರು ಈ ವಿಶೇಷ ವಿದ್ಯೆಯನ್ನು ಕಲಿಸೋದಕ್ಕೆ ಪ್ರಾರಂಭಿಸ್ತಾರೆ. ಅರ್ಜುನ ಅಶ್ವತ್ಥಾಮನಿಗಿಂತ ಶೀಘ್ರವಾಗಿ ವಿದ್ಯೆಯನ್ನು ಕಲಿಯೋ ಆಸಕ್ತಿ ಹಾಗೂ ಪ್ರತಿಭೆಯನ್ನು ಹೊಂದಿದ್ದ. ಇದನ್ನು ನೋಡಿದ ದ್ರೋಣರಿಗೆ ಅರ್ಜುನ ಪ್ರೀತಿಯ ಶಿಷ್ಯ ಆಗ್ತಾನೆ. ಇದರಿಂದ ಅಶ್ವತ್ಥಾಮ ಅಸೂಯೆಗೊಳಗಾಗ್ತಾನೆ. ಅರ್ಜುನನ ಮೇಲೆ ದ್ವೇಷ ಆತನಿಗೆ ಆರಂಭವಾಗುತ್ತೆ. ಇದರ ನಂತರ ಅರ್ಜುನ ಕತ್ತಲೆಯಲ್ಲಿ ಶಬ್ದವೇದಿ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರೋದನ್ನು ಗಮನಿಸೋ ದ್ರೋಣರಿಗೆ ಅರ್ಜುನನ ಪ್ರತಿಭೆಯನ್ನು ನೋಡಿ ವಿಪರೀತ ಆಶ್ಚರ್ಯ ಹಾಗೂ ಆನಂದಕ್ಕೊಳಗಾಗ್ತಾರೆ. ಇದರ ನಂತರ ಏಕಲವ್ಯನ ಬಗ್ಗೆ ಒಂದು ಸಂದರ್ಭ ಬರುತ್ತೆ. ಅದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಬಹುದು.
ಒಂದು ದಿನ ದ್ರೋಣಾಚಾರ್ಯರು ನದಿಯಲ್ಲಿರುವಾಗ ಮೊಸಳೆಯೊಂದು ದ್ರೋಣರ ಕಾಲನ್ನು ಹಿಡಿದುಕೊಳ್ಳುತ್ತೆ. ಸಹಾಯಕ್ಕಾಗಿ ತನ್ನ ಶಿಷ್ಯರನ್ನ ಕರೀತಾರೆ. ಆದರೆ ಅವ್ರು ಯಾರಿಂದ ಕೂಡ ಮೊಸಳೆಯ ಹಿಡಿತದಿಂದ ದ್ರೋಣರನ್ನ ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೇವಲ ಅರ್ಜುನ ಮಾತ್ರ ಒಂದೇ ಒಂದು ಬಾಣದಿಂದ ಮೊಸಳೆಯನ್ನ ಕೊಂದು ದ್ರೋಣರನ್ನ ಬಿಡಿಸ್ತಾನೆ. ಅರ್ಜುನನ ಈ ಪ್ರತಿಭೆಯನ್ನ ಮೆಚ್ಚಿದ ದ್ರೋಣರು ಆ ದಿನವೇ ಅರ್ಜುನನಿಗೆ ಬ್ರಹ್ಮಶೀರ್ಷಾಸ್ತ್ರವನ್ನ ಉಪದೇಶ ಮಾಡ್ತಾರೆ. ಹಾಗೆ ಈ ಅಸ್ತ್ರವನ್ನ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಉಪಯೋಗಿಸಬಾರದು ಅನ್ನೋ ಷರತ್ತನ್ನು ಕೂಡ ಹಾಕ್ತಾರೆ. ಹೀಗಾಗಿ ನಂತರದ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಅರ್ಜುನ ಕೇವಲ ಅಶ್ವತ್ಥಾಮನನ್ನ ಹೊರತುಪಡಿಸಿ ಇನ್ಯಾರ ಮೇಲೂ ಈ ಅಸ್ತ್ರವನ್ನು ಪ್ರಯೋಗಿಸೋದಿಲ್ಲ. ಅದು ಕೂಡ ಅರ್ಜುನನಿಗಿಂತ ಮೊದಲು ಇದೇ ಅಸ್ತ್ರವನ್ನು ಅಶ್ವತ್ಥಾಮ ಪ್ರಯೋಗಿಸಿದ್ದ. ಹೀಗಾಗಿ ಈ ಅಸ್ತ್ರದ ವಿರುದ್ಧವಾಗಿ ಅರ್ಜುನ ಕೂಡ ಇದೇ ಅಸ್ತ್ರವನ್ನು ಪ್ರಯೋಗಿಸ್ತಾನೆ ಅಷ್ಟೆ. ನಂತರ ಅರ್ಜುನನ ವಿದ್ಯಾಭ್ಯಾಸ ಮುಗಿಯುತ್ತೆ. ತಾವು ಕಲಿತ ವಿದ್ಯೆಯನ್ನು ಪ್ರದರ್ಶಿಸೋಕೆ ಒಂದು ವೇದಿಕೆಯನ್ನು ನಿರ್ಮಿಸಲಾಗುತ್ತೆ. ಮೊದಲು ಧರ್ಮರಾಯನಿಂದ ಆರಂಭವಾಗಿ ಭೀಮ, ದುರ್ಯೋಧನ ಎಲ್ಲರೂ ಕೂಡ ತಮ್ಮ ತಮ್ಮ ವಿದ್ಯಾಭ್ಯಾಸವನ್ನು ಪ್ರದರ್ಶನ ಮಾಡ್ತಾರೆ. ನಂತರ ಅರ್ಜುನ ತನ್ನ ಬಿಲ್ವಿದ್ಯೆಯನ್ನು ಪ್ರದರ್ಶಿಸೋದಕ್ಕೆ ಮುಂದಾಗ್ತಾನೆ. ಆಗ ಅಲ್ಲಿಗೆ ಬಂದ ಕರ್ಣ ಕೂಡ ತನ್ನ ಬಿಲ್ವಿದ್ಯೆಯನ್ನು ಪ್ರದರ್ಶಿಸ್ತಾನೆ. ಇಬ್ಬರೂ ಕೂಡ ಪೈಪೋಟಿಗೆ ಬಿದ್ದು ತಮ್ಮ ಬಿಲ್ವಿದ್ಯೆಯನ್ನು ಪ್ರದರ್ಶಿಸ್ತಾರೆ. ಹೀಗೆ ಬಿಲ್ವಿದ್ಯಾ ಪ್ರದರ್ಶನ ಬಿರುಸಾಗಿ ಕರ್ಣ ಅರ್ಜುನನೊಂದಿಗೆ ದ್ವಂದ್ವ ಯುದ್ಧಕ್ಕೆ ಮುಂದಾಗ್ತಾನೆ. ಕರ್ಣ ಅರ್ಜುನನೊಡನೆ ಯುದ್ಧಕ್ಕೆ ಮುಂದಾಗುವಾಗ ಕೃಪಾಚಾರ್ಯರು ಕರ್ಣನನ್ನು ಪ್ರಶ್ನಿಸ್ತಾರೆ. ಯಾರು ನೀನು? ಯಾವ ದೇಶದ ರಾಜಕುಮಾರ? ನಿನ್ನ ತಂದೆ ತಾಯಿ ಯಾರು? ನಿಮ್ಮ ವಂಶ ಯಾವುದು ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಕರ್ಣ ತಾನೊಬ್ಬ ರಥಸಾರಥಿಯ ಮಗ ಅಂತ ಹೇಳ್ತಾನೆ. ಅದಕ್ಕೆ ಭೀಷ್ಮರು ಹಾಗೂ ದ್ರೋಣರು, ರಾಜಕುಮಾರನೊಂದಿಗೆ ದ್ವಂದ್ವ ಯುದ್ಧ ಮಾಡೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ರಾಜಕುಮಾರರೊಡನೆ ಕೇವಲ ರಾಜಕುಮಾರರು ಮಾತ್ರನೇ ಯುದ್ಧ ಮಾಡಬೇಕು. ನಿನಗೆ ಆ ಅರ್ಹತೆ ಇಲ್ಲ ಅಂತ ಕರ್ಣನನ್ನು ಸ್ವಲ್ಪ ಹೀಯಾಳಿಸ್ತಾರೆ. ಇದನ್ನು ಕೇಳಿದ ದುರ್ಯೋಧನ ತನ್ನ ರಾಜ್ಯದಲ್ಲಿ ಒಂದು ಪ್ರದೇಶವಾದ ಅಂಗರಾಜ್ಯವನ್ನು ಕರ್ಣನಿಗೆ ಕೊಡ್ತೇನೆ, ಅವನು ಕೂಡ ಇನ್ಮೇಲೆ ಒಬ್ಬ ರಾಜ ಅಂತ ಅದೇ ಜಾಗದಲ್ಲಿ ಘೋಷಣೆ ಮಾಡ್ತಾನೆ. ಅನಂತರ ಅಲ್ಲಿದ್ದ ಹಿರಿಯರೆಲ್ಲ ಇದು ಕೇವಲ ತಾವು ಕಲಿತ ವಿದ್ಯೆಯನ್ನು ಪ್ರದರ್ಶಿಸೋದಕ್ಕೆ ನಿರ್ಮಿಸಿದ ವೇದಿಕೆ ಮಾತ್ರ, ಇಲ್ಲಿ ಯುದ್ಧಕ್ಕೆ ಅವಕಾಶ ಇಲ್ಲ ಅಂತ ಅರ್ಜುನನನ್ನ ಹಾಗೂ ಕರ್ಣನನ್ನ ಶಾಂತಗೊಳಿಸಿ ಅಲ್ಲಿಂದ ಕಳುಹಿಸಿಕೊಡ್ತಾರೆ. ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಬೇಕಿದೆ, ಆದರೆ ಮುಂದೆ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಇದರ ನಂತರ ಕರ್ಣ ಅರ್ಜುನರು ಪರಸ್ಪರ ಯುದ್ಧ ಮಾಡಿದ ಅಥವಾ ಒಬ್ಬರು ಮಾಡಲಾಗದ ಕೆಲಸವನ್ನು ಇನ್ನೊಬ್ಬರು ಮಾಡಿದ ಘಟನೆಗಳು ಯಾವುದಾದ್ರೂ ಇದೆಯಾ ಅನ್ನೋದನ್ನು ನೋಡಿದರೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನೋದು ಅರ್ಥ ಆಗುತ್ತೆ. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಷಯ ಹೇಳಿದ್ದೆ, ಅದು ಬಹಳಷ್ಟು ಜನರ ಸಿಟ್ಟಿಗೆ ಕಾರಣವಾಗಿತ್ತು. ಅದೇನು ಅಂದರೆ, ಮೊದಲನೇ ಸಂದರ್ಭ ಗುರುದ್ರೋಣರು ಗುರುದಕ್ಷಿಣೆಗಾಗಿ ಪಾಂಡವರು ಹಾಗೂ ಕೌರವರಿಗೆ ದ್ರುಪದ ರಾಜನನ್ನು ಸೋಲಿಸಿ ತನಗೊಪ್ಪಿಸಬೇಕು ಅಂತ ಕೇಳ್ಕೊತಾರೆ. ಇದಕ್ಕಾಗಿ ಮೊದಲು ಕೌರವರು ಹೋಗ್ತಾರೆ, ಅದರಲ್ಲಿ ಕರ್ಣ ಕೂಡ ಇದ್ದ. ಇದನ್ನು ಯಾರು ಒಪ್ಪಲಿ ಅಥವಾ ಒಪ್ಪದೇ ಇರಲಿ, ದುರ್ಯೋಧನ ದ್ರುಪದನೊಂದಿಗೆ ಯುದ್ಧಕ್ಕೆ ಹೋದಾಗ ಅವನ ಜೊತೆಯಲ್ಲಿ ಕರ್ಣನೂ ಇದ್ದ. ಇನ್ನೂ ಹೇಳಬೇಕಂದ್ರೆ ಕರ್ಣನಿದ್ದಾನೆ ಅಂತಾನೆ ದ್ರುಪದನನ್ನು ಸುಲಭವಾಗಿ ಸೋಲಿಸಬಹುದು ಅನ್ನೋದು ದುರ್ಯೋಧನನ ಆಲೋಚನೆಯಾಗಿತ್ತು. ಆದರೆ ದುರದೃಷ್ಟವಶಾತ್ ದ್ರುಪದನೊಂದಿಗೆ ಕೌರವರೆಲ್ಲರ ಜೊತೆಗೆ ಅಂಗರಾಜ ಕರ್ಣ ಕೂಡ ಸೋಲ್ತಾನೆ. ಇಲ್ಲಿ ಕರ್ಣ ದ್ರೋಣರ ಶಿಷ್ಯ ಅಲ್ಲದೇ ಇದ್ರೂ ಕೂಡ ಹಿಂದಿನ ದಿನ ತಾವು ಕಲಿತ ವಿದ್ಯೆಯ ಪ್ರದರ್ಶನದ ವೇಳೆ ಕರ್ಣ ಅರ್ಜುನನಿಗೆ ಸವಾಲು ಹಾಕಿ ಅವನೊಬ್ಬ ಸಾರಥಿಯ ಮಗ ಅನ್ನೋ ಕಾರಣಕ್ಕೆ ಕರ್ಣನನ್ನು ಅವಮಾನಿಸಲಾಗಿತ್ತು. ಆ ಕಾರಣಕ್ಕಾಗಿ ದುರ್ಯೋಧನ ಅವನಿಗೆ ಅಂಗರಾಜ್ಯವನ್ನೇ ನೀಡಿ ಆತನನ್ನು ರಾಜನನ್ನಾಗಿಸಿದ್ದ. ಈ ದುರ್ಯೋಧನನ ಹಂಗು ಕರ್ಣನನ್ನ ಆ ದಿನದಿಂದ ತನ್ನ ಕೊನೆಯ ಉಸಿರಿರುವವರೆಗೂ ಕಾಡಿತ್ತು. ಯಾರಿಗೆ ಇದರಲ್ಲಿ ಅನುಮಾನ ಇದೆ ಅವರು ದಯವಿಟ್ಟು ವ್ಯಾಸ ಮಹಾಭಾರತದ ಆದಿಪರ್ವ ಅಧ್ಯಾಯ 137 ಸರಿಯಾಗಿ ಓದಿ ತಿಳಿದುಕೋಬೇಕು ಮತ್ತು ತಾವು ತಿಳಿದುಕೊಂಡಿದ್ದು ಮಾತ್ರ ಸತ್ಯ ಅನ್ನೋ ಅಹಂಕಾರವನ್ನು ಬಿಡಬೇಕು ಅಂತ ಕೇಳ್ಕೊತೀನಿ. ಅವತ್ತು ಕರ್ಣನಾಗಲಿ ದುರ್ಯೋಧನ, ದುಶ್ಯಾಸನ ಮುಂತಾದ 100 ಮಂದಿ ಕೌರವ ಸಹೋದರರು ಸೋತ ನಂತರ ಭೀಮ ಅರ್ಜುನರಿಬ್ಬರು ದ್ರುಪದನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಈ ದ್ರುಪದ ಕೌರವರನ್ನ ಸೋಲಿಸಿದ ಹಾಗೆ ಇವರನ್ನ ಕೂಡ ಸೋಲಿಸಬಹುದು ಅನ್ಕೋತಾನೆ. ಆದರೆ ಅರ್ಜುನ ದ್ರುಪದನನ್ನ ಸೋಲಿಸ್ತಾನೆ. ಭೀಮ ದ್ರುಪದನನ್ನ ಕೊಲ್ಲೋದಕ್ಕೆ ಮುಂದಾದಾಗ ಅರ್ಜುನ ಭೀಮನನ್ನ ತಡಿತಾನೆ. ಇವನಿಗೂ ನಮಗೂ ಯಾವುದೇ ವೈರತ್ವ ಇಲ್ಲ. ಈತ ನಮ್ಮ ಗುರುಗಳಾದ ದ್ರೋಣರನ್ನ ಅವಮಾನಿಸಿದ್ದಾನೆ. ಈತನನ್ನ ಬಂಧಿಸಿ ಗುರುಗಳಿಗೆ ಒಪ್ಪಿಸಿದ್ರೆ ನಮ್ಮ ಕೆಲಸ ಮುಗಿಯುತ್ತೆ, ಅದು ಮಾತ್ರ ನಮ್ಮ ಕರ್ತವ್ಯ ಅಂತ ಭೀಮನನ್ನ ತಡಿತಾನೆ ಅರ್ಜುನ.
ನಂತರ ಅವನನ್ನು ದ್ರೋಣರಿಗೆ ಒಪ್ಪಿಸ್ತಾರೆ. ಈ ಘಟನೆ ಕರ್ಣನಿಗಿಂತ ಅರ್ಜುನ ಬಹಳ ಬಲಶಾಲಿ ಅನ್ನೋದು ಮೊದಲ ಬಾರಿಗೆ ಸಾಬೀತಾಗುತ್ತೆ. ಆದರೆ ಬಹಳಷ್ಟು ಜನಕ್ಕೆ ಈ ವಿಷಯ ಇಷ್ಟ ಆಗೋದಿಲ್ಲ. ಎರಡನೇ ಘಟನೆ ಅರಣ್ಯ ಪರ್ವದಲ್ಲಿ ಬರುತ್ತೆ. ದುರ್ಯೋಧನ ಪಾಂಡವರನ್ನ ಕೆಣಕೋದಕ್ಕೆ ಬಂದು ಚಿತ್ರಸೇನ ಅನ್ನೋ ಗಂಧರ್ವರೊಡನೆ ಗಲಾಟೆ ಮಾಡ್ಕೋತಾನೆ. ಆಗಲೂ ಚಿತ್ರಸೇನ ಕೌರವರನ್ನೆಲ್ಲ ಸೋಲಿಸಿ ಕರ್ಣನನ್ನ ಕೂಡ ಯುದ್ಧ ಬಿಟ್ಟು ಓಡಿ ಹೋಗುವಂತೆ ಮಾಡಿ ದುರ್ಯೋಧನನನ್ನ ಬಂಧಿಸ್ತಾನೆ. ಆದರೆ ಅಣ್ಣ ಧರ್ಮರಾಯನ ಮಾತಿನ ಕೇಳಿ ಅರ್ಜುನ ಈ ಚಿತ್ರಸೇನನೊಡನೆ ಏಕಾಂಗಿಯಾಗಿ ಹೋರಾಡಿ ದುರ್ಯೋಧನನನ್ನ ಬಿಡಿಸ್ತಾನೆ. ಇಲ್ಲಿ ಕೂಡ ಅರ್ಜುನ ಕರ್ಣನಿಗಿಂತ ಬಲಶಾಲಿ ಅಂತ ಪ್ರೂವ್ ಆಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಹೇಳಿದ್ದೆ. ಆದರೆ ಯಾರೋ ಒಬ್ಬ ಪುಣ್ಯಾತ್ಮ ಕರ್ಣ ಡ್ರಿಂಕ್ಸ್ ಮಾಡಿದ್ನಂತೆ, ಅದಕ್ಕೆ ಯುದ್ಧ ಮಾಡೋಕ್ಕಾಗದೆ ಓಡಿ ಹೋದ್ನಂತೆ ಅಂತ ಹೇಳಿದ್ದ. ಅವನು ಯಾವ ಪುಸ್ತಕ ಓದಿದ್ದ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮದ್ಯ ಸೇವಿಸಿದ್ರೂ ಯುದ್ಧದಿಂದ ಓಡಿದ್ರೆ ಆತನನ್ನು ಹೇಡಿ ಅಂತಾನೆ ಕರೀತಾರೆ ಬ್ರದರ್. ಇದೇ ಸತ್ಯ. ಕರ್ಣ ಇಲ್ಲಿ ಸೋತಿದ್ದು ನಿಜ, ಅರ್ಜುನ ಗೆದ್ದದ್ದು ನಿಜ. ಈ ಯುದ್ಧ ಸಾಮಾನ್ಯವಾದ ಯುದ್ಧ ಏನೂ ಆಗಿರಲಿಲ್ಲ. ಗಂಧರ್ವರಾಜ ಚಿತ್ರಸೇನನ ಸಂಪೂರ್ಣ ಸೇನೆಯನ್ನ ಅರ್ಜುನ ಒಬ್ಬನೇ ಎದುರಿಸಿದ್ದ. ಅಂತಹ ಕೆಲಸವನ್ನ ಅಲ್ಲಿವರೆಗೂ ಭೂಮಿ ಮೇಲೆ ಯಾರೂ ಮಾಡಿರಲಿಲ್ಲ. ಸುಮಾರು 10 ಲಕ್ಷ ಗಂಧರ್ವ ಸೇನೆಯನ್ನ ತನ್ನ ಗಾಂಡೀವ ಹಾಗೂ ಆಗ್ನೇಯಾಸ್ತ್ರವನ್ನ ಬಳಸಿ ಅರ್ಜುನ ಸೋಲಿಸಿದ್ದ. ಅರ್ಜುನನಿಂದ ಸೋತ ಗಂಧರ್ವರಾಜ ಚಿತ್ರಸೇನ ಅರ್ಜುನನ ಆಜ್ಞೆಯಂತೆ ಕೌರವನನ್ನ ಬಿಟ್ಟು ಬಿಡ್ತಾನೆ. ಅರ್ಜುನನ ಪರಾಕ್ರಮವನ್ನ ಮೆಚ್ಚಿ ಅವನಿಗೆ ಸಂಮೋಹನಾಸ್ತ್ರವನ್ನ ಕೊಡ್ತಾನೆ. ಇನ್ನು ಮೂರನೇ ಘಟನೆ ವಿರಾಟ ಪರ್ವದಲ್ಲಿ ಬರುತ್ತೆ. ಮತ್ಸ್ಯ ರಾಜ್ಯದ ವಿರಾಟ ರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸದಲ್ಲಿದ್ದ ಪಾಂಡವರ ಗುರುತನ್ನ ಪತ್ತೆ ಹಚ್ಚಿ ಮತ್ತೆ ಅವರನ್ನ ವನವಾಸಕ್ಕೆ ಕಳುಹಿಸೋ ದುರಾಲೋಚನೆ ಮಾಡೋ ದುರ್ಯೋಧನ ವಿರಾಟ ರಾಜನ ಗೋವುಗಳನ್ನು ಹಿಡಿದಿಟ್ಕೋತಾನೆ. ಇದರಿಂದ ಅನಿವಾರ್ಯವಾಗಿ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನನೇ ಯುದ್ಧಕ್ಕೆ ಬರಬೇಕಾಗುತ್ತೆ. ವಿರಾಟ ರಾಜನ ಮಗನಾದ ಉತ್ತರ ಕುಮಾರನೊಂದಿಗೆ ಕೌರವ ಸೇನೆ ಇದ್ದಲ್ಲಿಗೆ ಬರ್ತಾನೆ. ಈ ಸಲ ಅರ್ಜುನ ಮತ್ತು ಕರ್ಣರು ಮುಖಾಮುಖಿಯಾಗ್ತಾರೆ, ಯುದ್ಧ ಮಾಡ್ತಾರೆ. ಈ ಯುದ್ಧದಲ್ಲಿ ನೇರವಾಗಿ ಕರ್ಣನೊಂದಿಗೆ ಅರ್ಜುನ ಯುದ್ಧ ಮಾಡ್ತಾನೆ. ಅದು ಕೂಡ ಬೃಹನ್ನಳೆಯಾಗಲ್ಲ, ತನ್ನ ನಿಜ ಸ್ವರೂಪದಿಂದ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಕರ್ಣ ಎಲ್ಲರೊಂದಿಗೂ ಕೂಡ ಅರ್ಜುನ ಯುದ್ಧ ಮಾಡ್ತಾನೆ. ಇದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಯಥಾವತ್ತಾಗಿ ಹೀಗೆ ಇಲ್ಲ. ವಿಡಿಯೋದ ಲೆಂತ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ಕರ್ಣ ಅರ್ಜುನರ ಈ ಯುದ್ಧದಲ್ಲಿ ಕರ್ಣ ಓಡಿ ಹೋಗ್ತಾನೆ. ಅಂದರೆ ಅರ್ಜುನನಿಂದ ಕರ್ಣ ನೇರವಾಗಿ ಮೊದಲ ಬಾರಿಗೆ ಸೋತು ಯುದ್ಧವನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಾರಿಗೆಲ್ಲ ಡೌಟ್ ಇದೆ ಅವರು ಕೂಡ ವಿರಾಟ ಪರ್ವ ಅಧ್ಯಾಯ 58ರಿಂದ 72ರವರೆಗಿನ ಅಧ್ಯಾಯವನ್ನು ಓದಿದ್ರೆ ಅರ್ಥವಾಗುತ್ತೆ. ಕೇವಲ ಮಹಾಭಾರತದಲ್ಲಿ ಕರ್ಣ ಮಾತ್ರ ನೋವನ್ನು ಅನುಭವಿಸಿಲ್ಲ, ಅರ್ಜುನ ಕೂಡ ನೋವನ್ನು ಅನುಭವಿಸಿದ್ದ. ತಮಗೆ ಸೇರಬೇಕಾದ ರಾಜ್ಯವನ್ನು ಕೌರವ ಕಿತ್ತುಕೊಂಡ. ಅಷ್ಟು ವರ್ಷ ವನವಾಸದಲ್ಲಿ ಕಾಡು ಮೇಡುಗಳಲ್ಲಿ ಅಲಿಯಬೇಕಾಯಿತು. ಅಜ್ಞಾತವಾಸದಲ್ಲಿ ತನ್ನ ಗುರುತನ್ನು ಮರೆಮಾಚಿ ಬೃಹನ್ನಳೆಯಾಗಿ ಬದುಕಬೇಕಾಯಿತು. ತುಂಬಿದ ಸಭೆಯಲ್ಲಿ ಹೆಂಡತಿಯನ್ನು ಅವಮಾನ ಮಾಡ್ತಿರುವಾಗ ಸಹಿಸಿ ಸುಮ್ಮನಿರಬೇಕಾಯಿತು. ತನ್ನ ದಾಯಾದಿ ಸಹೋದರ ತನ್ನ ಇಡೀ ಕುಟುಂಬವನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದ ಪ್ರತಿ ಬಾರಿ ಆತನಿಂದ ತಪ್ಪಿಸಿಕೊಂಡು ಓಡಬೇಕಾಯಿತು. ಆದರೆ ಅರ್ಜುನ ಯಾವತ್ತೂ ಧರ್ಮವನ್ನು ಬಿಡಲಿಲ್ಲ. ತನಗಿರೋ ಕಷ್ಟವನ್ನು ಯಾವತ್ತೂ ಇನ್ನೊಬ್ಬರೆದುರು ಹೇಳ್ಕೊಂಡಿಲ್ಲ. ಇನ್ನೊಬ್ಬರ ಸಹಾಯಕ್ಕಾಗಿ ನಿರೀಕ್ಷೆ ಮಾಡಲಿಲ್ಲ. ಇನ್ನೊಬ್ಬರ ಸಹಾನುಭೂತಿಯನ್ನು ಆಶಿಸಲೂ ಇಲ್ಲ. ಎಂತಹದ್ದೇ ಸಮಸ್ಯೆಗಳಾದರೂ ತಾಳ್ಮೆ ಕಳೆದುಕೊಳ್ಳಿಲ್ಲ. ಧರ್ಮದ ಹಾದಿಯನ್ನು ಬಿಡಲಿಲ್ಲ. ಇದಕ್ಕಾಗಿಯೇ ಪರಮಾತ್ಮನಾದ ಶ್ರೀಕೃಷ್ಣನ ಸ್ನೇಹ ಸಿಕ್ಕಿದ್ದು. ಇದಕ್ಕಾಗಿಯೇ ಪರಮಾತ್ಮನಾದ ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಅಷ್ಟೊಂದು ಜನ ಇದ್ರೂ ಕೂಡ ಭಗವದ್ಗೀತೆಯನ್ನು ಅರ್ಜುನನಿಗೆ ಮಾತ್ರ ಬೋಧಿಸಿದ್ದು. ಹಾಗಾದರೆ ಕರ್ಣ ಏನು ಅಲ್ವಾ? ಆತ ಶ್ರೇಷ್ಠ ಯೋಧ ಅಲ್ವಾ? ಅವನು ಅನುಭವಿಸಿದ್ದೇನು? ಹಾಗಾದರೆ ಅದಕ್ಕೆ ಯಾವ ರೀತಿ ಬೆಲೆನೇ ಇಲ್ವಾ? ಕರ್ಣನಿಗೆ ಸಾಮರ್ಥ್ಯವೇ ಇರಲಿಲ್ವಾ? ಖಂಡಿತ ಹಾಗಲ್ಲ. ಕರ್ಣ ಕೂಡ ಅಸಾಮಾನ್ಯ ಯೋಧನೇ ಆಗಿದ್ದ. ಕರ್ಣ ಅನುಭವಿಸಿದ್ದೆಲ್ಲ ದುರಂತಾನೆ. ಮಹಾಭಾರತದಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರೀತಿಸುವ, ಅವನ ಜೀವನವನ್ನು ತಮ್ಮ ಜೀವನಕ್ಕೆ ಹೋಲಿಸಿಕೊಂಡು ಆತನನ್ನೇ ತಮ್ಮ ರೋಲ್ ಮಾಡೆಲ್ ಅನ್ನಿಸಿಕೊಂಡ ಒಬ್ಬ ವೀರ ಅಂದರೆ ಅದು ಖಂಡಿತ ಸೂರ್ಯಪುತ್ರ ಕರ್ಣ. ಮಹಾಭಾರತದಲ್ಲಿ ಅರ್ಜುನನಿಗೆ ಸಿಕ್ಕ ಹಾಗೆ ಇವನಿಗೂ ಅವಕಾಶಗಳು ಸಿಕ್ಕಿದ್ರೆ ಇವನಂತಹ ಯೋಧ ಇನ್ನೊಬ್ಬ ಇರ್ತಾ ಇರಲಿಲ್ಲ. ಹಾಗಂತ ಅಷ್ಟೆಲ್ಲ ಆದರೂ ಕೂಡ ಆತ ಅರ್ಜುನನಿಗಿಂತ ಕಡಿಮೆ ಏನೂ ಇರಲಿಲ್ಲ. ತನ್ನ ಶೌರ್ಯದಲ್ಲಾಗಲಿ, ದಾನಗುಣದಿಂದ ಆಗಲಿ, ಪ್ರಾಮಾಣಿಕತೆಯಿಂದ ಆಗಲಿ, ಸ್ನೇಹದಿಂದ ಆಗಲಿ ಆತ ಯಾವುದರಲ್ಲೂ ಕಡಿಮೆ ಇರಲಿಲ್ಲ.
ಅವನ ಜೀವನದ ಒಂದು ತಪ್ಪು ನಿರ್ಧಾರ ಅವನ ಬದುಕನ್ನೇ ನಿರ್ನಾಮ ಮಾಡಿಬಿಡಿತು. ಅವಕಾಶಗಳು ಸಿಕ್ಕರೂ ಕೂಡ ಆತ ಧರ್ಮಕ್ಕಿಂತ ಮಿಗಿಲಾಗಿ ಪ್ರಾಮಾಣಿಕತೆಯನ್ನೇ ಆರಿಸಿಕೊಂಡಿದ್ದ. ಇಡೀ ಮಹಾಭಾರತದಲ್ಲಿ ಅತಿ ಹೆಚ್ಚು ಕಷ್ಟ ಅನುಭವಿಸಿ, ನೋವು ಅನುಭವಿಸಿ, ಅವಮಾನವನ್ನ ಎದುರಿಸಿ ಶ್ರೇಷ್ಠರಾದವರು ಇಬ್ಬರೇ ಇಬ್ರು. ಒಂದು ಭಗವಂತನಾದ ಕೃಷ್ಣ, ಇನ್ನೊಂದು ಈ ಕರ್ಣ. ತನ್ನದಲ್ಲದ ಒಂದು ತಪ್ಪಿಗೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೋಬೇಕಾಯ್ತು. ಸೂರ್ಯದೇವನಿಂದ ತಾಯಿಗೆ ವರವಾಗಿ ಸಿಕ್ಕವನು ಕರ್ಣ. ಕವಚ ಕುಂಡಲದ ಜೊತೆ ಅಪಾರವಾದ ಸೂರ್ಯನ ತೇಜಸ್ಸಿನೊಂದಿಗೆ ತಾಯಿಯ ಮಡಿಲು ಸೇರಿದ್ದ. ವಿಧಿ ಅವನ ಬದುಕನ್ನ ತಲೆಕೆಳಗೆ ಮಾಡಿಬಿಡ್ತು. ಮುದ್ದಾಗಿ ತಾಯಿಯ ಅಪ್ಪುಗೆಯಲ್ಲಿ, ಆಕೆಯ ಅಕ್ಕರೆಯಲ್ಲಿ ಬಾಲ್ಯ ಕಳೆಯಬೇಕಾದ ಆತನನ್ನ ಮಾತೆಯಾದ ಕುಂತಿ ಶಾಪವನ್ನಾಗಿ ನೋಡಿದ್ಲು. ಹಾಲುಗಲ್ಲದ ಮುದ್ದಾದ ಕಂದನನ್ನ ದೂರವಾಗಿಸಿಕೊಳ್ಳುವ ಯೋಚನೆ ಮಾಡಿದ್ಲು. ಆಕೆಗೋ ಮಗನ ಮೇಲಿನ ಮಮಕಾರಕ್ಕಿಂತ ಸಮಾಜದ ಮೇಲಿನ ಭಯ, ಅಪವಾದಗಳೇ ದೊಡ್ಡದಾಗಿ ಕಾಣಿಸ್ತು. ಆಕೆ ಅದೆಷ್ಟೇ ನೋವಿನಿಂದ ಈ ನಿರ್ಧಾರ ತೆಗೆದುಕೊಂಡಿದ್ರೂ ಕೂಡ ತನ್ನ ಬಗ್ಗೆ ಮಾತ್ರ ಯೋಚಿಸಿ, ತಾನು ಹೆತ್ತ ಮಗನನ್ನ ಹರಿವ ನೀರಿನಲ್ಲಿ ತೆಪ್ಪದ ಮೇಲೆ ತೇಲಿ ಬಿಡುವಂತಹ ಮನಸ್ಸು ಮಾಡಬಾರದಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗೆ ತೇಲಿ ಬಿಟ್ಟ ಆ ಮಗು ದುಷ್ಟ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಆಹಾರವಾಯ್ತೋ ಇಲ್ವೋ ಅನ್ನೋ ಯೋಚನೆ, ತನ್ನದಲ್ಲದ ತಪ್ಪಿಗೆ ಆ ಹಸುಗೂಸು ಅನುಭವಿಸಿದ ದುರಂತ ಇನ್ನೆಂಥದ್ದಿರಬಹುದು ಅನ್ನುವ ಭಯ ಇವತ್ತಿಗೂ ಯೋಚಿಸಿದರೂ ಭಯಾನಕ. ಹಾಗೆ ಹರಿವ ನೀರಲ್ಲಿ ಕುಂತಿ ತೇಲಿಬಿಟ್ಟ ಆ ಮಗು ತೇಲುತ್ತಾ ಅಧಿರಥ ಅನ್ನೋ ಹಸ್ತಿನಾಪುರದ ಸಾಮ್ರಾಜ್ಯದ ರಥ ತಯಾರಿಸುವ ಸಾರಥಿಗೆ ಸಿಗುತ್ತೆ. ಮದುವೆಯಾಗಿ ಹಲವಾರು ವರ್ಷಗಳು ಕಳೆದರೂ ಈ ಅಧಿರಥ ಮತ್ತು ರಾಧಾಮಾತೆ ಅನ್ನೋ ದಂಪತಿಗಳಿಗೆ ಸಂತಾನ ಇರಲಿಲ್ಲ. ಈ ಕಂದನನ್ನ ನೋಡಿದ ಅವರು ಆತನ ತೇಜಸ್ಸು, ಆತನ ಸೌಂದರ್ಯ, ಮುಗ್ಧತೆಯನ್ನ ನೋಡಿ ಮನಸೋಲ್ತಾರೆ. ಹೀಗಾಗಿ ಮಕ್ಕಳಿಲ್ಲದ ತಮಗೆ ಆ ದೇವರೇ ವರವಾಗಿ ಕರುಣಿಸಿದ್ದಾನೆ ಅಂತ ಭಾವಿಸ್ತಾರೆ. ಆ ಕಂದನನ್ನ ತಾವೇ ಸಾಕ್ಕೋತಾರೆ. ಕಿವಿಯಲ್ಲಿ ಕರ್ಣ ಕುಂಡಲಗಳನ್ನ ಅಂದ್ರೆ ಸುಂದರವಾದ ಕಿವಿಯೋಲೆಯನ್ನ, ದೇಹದಲ್ಲಿ ದೇಹ ಕಂಟಿದಂತಹ ಕವಚವನ್ನ ಹೊಂದಿದ್ದ ಕಂದನಿಗೆ ಕರ್ಣ ಅಂತ ಹೆಸರಿಡ್ತಾರೆ. ರಾಧಾಮಾತೆ ಆತನನ್ನ ಮುದ್ದಾಗಿ ಸಾಕಿದ ಕಾರಣ ಅವನನ್ನ ರಾಧೇಯ ಅಂತ ಕೂಡ ಕರೆಯಲಾಗುತ್ತೆ. ಅವರ ವೃತ್ತಿ ರಥವನ್ನ ತಯಾರಿಸೋದು, ಕುದುರೆಗಳನ್ನ ನೋಡಿಕೊಳ್ಳೋದು, ರಥಸಾರಥ್ಯ ಮಾಡೋದು ಆಗಿದ್ರೂ ಕೂಡ ಬಾಲ್ಯದಿಂದಲೂ ಕರ್ಣನಿಗೆ ಶಸ್ತ್ರಾಭ್ಯಾಸದ ಮೇಲೆ ವಿಪರೀತ ವ್ಯಾಮೋಹ. ಕ್ಷತ್ರಿಯ ವಿದ್ಯೆ ಕಲಿಯಬೇಕು ಅನ್ನೋದು ಆತನ ಆಸೆಯಾಗಿತ್ತು. ತನ್ನ ಸ್ವಂತ ಸಾಮರ್ಥ್ಯದ ಮೂಲಕ ಆತ ಬಿಲ್ವಿದ್ಯೆಯನ್ನ, ಶಸ್ತ್ರಾಭ್ಯಾಸವನ್ನ ಮಾಡ್ತಾನೆ. ಅದಕ್ಕೆ ಕರ್ಣನ ತಂದೆಯಾದ ಅಧಿರಥ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ. ನಂತರ ಗುರು ದ್ರೋಣರು ಪಾಂಡವರಿಗೆ ಹಾಗೂ ಕೌರವರಿಗೆ ವಿದ್ಯೆ ಕಲಿಸುವ ಆಸ್ಥಾನದ ಗುರುವಾಗಿ ನೇಮಕಗೊಳ್ತಾರೆ. ಅವರ ಶಕ್ತಿ, ಸಾಮರ್ಥ್ಯದ ಬಗ್ಗೆ ಕೇಳಿ ತಿಳಿದಿದ್ದ ಕರ್ಣ ತಾನೂ ಕೂಡ ಅವರ ಬಳಿನೇ ವಿದ್ಯೆ ಕಲಿಬೇಕು ಅನ್ನೋ ಆಸೆಯನ್ನ ಹೊಂದುತ್ತಾನೆ. ಹೀಗಾಗಿ ನೇರವಾಗಿ ದ್ರೋಣರ ಬಳಿ ಹೋಗಿ ತನಗೆ ವಿದ್ಯೆ ಕಲಿಸುವಂತೆ ಪ್ರಾರ್ಥಿಸ್ತಾನೆ. ಆದರೆ ದ್ರೋಣರು ಅದನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ಒಂದು ಸಾಮ್ರಾಜ್ಯದ ಮಕ್ಕಳಿಗೆ ವಿದ್ಯೆ ಕಲಿಸುವ ತಾನು ಹೊರಗಿನವರಿಗೆ ವಿದ್ಯೆ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹಸ್ತಿನಾಪುರದ ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ ಅಂತ ಹೇಳ್ತಾರೆ. ಕರ್ಣನ ಸ್ವಭಾವ ಹೇಗಿತ್ತು ಅಂದ್ರೆ ಆತ ಹಠವಾದಿ. ತಾನು ಅಂದುಕೊಂಡಿದ್ದನ್ನ ಸಾಧಿಸುವವರೆಗೂ ಅದನ್ನ ಬಿಡದಂತಹ ವ್ಯಕ್ತಿತ್ವ. ಅವನಿಗೆ ದ್ರೋಣರ ನಿರಾಕರಣೆ ಕೇಳಿ ಆಘಾತವಾಗುತ್ತೆ. ಅವ್ರು ಹೇಳಿದ್ದು ತಾನು ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ ಅಂತ. ಆದರೆ ಅವರ ಜೊತೆ ಅಶ್ವತ್ಥಾಮ ಕೂಡ ಇದ್ದ. ಇದನ್ನ ನೋಡಿದ ಕರ್ಣ ನೇರವಾಗಿ ದ್ರೋಣರನ್ನೇ ಪ್ರಶ್ನಿಸ್ತಾನೆ. ಗುರುವರ್ಯ, ನಿಮ್ಮ ಮಗ ಅಶ್ವತ್ಥಾಮ ಅದ್ಯಾವ ರಾಜ್ಯದ ರಾಜಕುಮಾರ? ಅವನಿಗೆ ಹೇಗೆ ಕಲಿಸ್ತಾ ಇದ್ದೀರೋ ಹಾಗೆ ನನ್ನನ್ನ ಕೂಡ ನಿಮ್ಮ ಮಗ ಅಂತಾನೆ ತಿಳಿದು ವಿದ್ಯೆ ಕಲಿಸಿ ಅಂತ ಮತ್ತೆ ಕೇಳ್ತಾನೆ. ಇದನ್ನ ಕೇಳಿದ ದ್ರೋಣರಿಗೆ ಸ್ವಲ್ಪ ಮುಜುಗರ ಆದ ಹಾಗೆ ಆಗುತ್ತೆ. ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕರ್ಣನಿಗೆ ವಿದ್ಯೆ ಕಲಿಸೋದಕ್ಕೆ ನಿರಾಕರಿಸ್ತಾರೆ. ಇನ್ನು ಬೇರೆ ದಾರಿ ಇಲ್ಲದೆ ನಿರಾಶನಾಗಿ ವಾಪಸ್ಸು ಬರ್ತಾನೆ ಕರ್ಣ. ನಂತರ ಏನು ಮಾಡಬೇಕು ಅಂತ ತಿಳಿಯದೆ ಅವರಿವರ ಬಳಿ ವಿಚಾರಿಸ್ತಾನೆ. ಆಗ ಅವನಿಗೆ ಕೇಳಿಸೋ ಹೆಸರು ಪರಶುರಾಮರದ್ದು. ಈ ದ್ರೋಣರಿಗೆ ಹಾಗೂ ಭೀಷ್ಮ ಪಿತಾಮಹರಿಗೆ ಕೂಡ ವಿದ್ಯೆ ಕಲಿಸಿದವರು ಅವರೇನೆ. ಅಂದರೆ ಈ ದ್ರೋಣರಿಗಿಂತ ಶ್ರೇಷ್ಠ ಗುರು. ತಾನು ಅವರ ಬಳಿನೇ ವಿದ್ಯೆ ಕಲಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಕರ್ಣ. ಆದರೆ ಇಲ್ಲಿ ಕೂಡ ಒಂದು ಸಮಸ್ಯೆ ಇತ್ತು. ಅದೇನು ಅಂದರೆ ಈ ಪರಶುರಾಮರು ಕ್ಷತ್ರಿಯರ್ಯಾರಿಗೂ ವಿದ್ಯೆಯನ್ನ ಕಲಿಸೋದಿಲ್ಲ ಅಂತ ಶಪಥ ಮಾಡಿದ್ರು. ಕರ್ಣನಿಗೆ ತಾನು ಕ್ಷತ್ರಿಯನಲ್ಲ ಅನ್ನೋದು ಗೊತ್ತಿತ್ತು.
ಆದರೆ ತಾನು ರಥ ತಯಾರಿಸುವ ಸೂತನ ಮಗ ಅಂತ ಗೊತ್ತಾದರೆ ಅವರು ಕೂಡ ತನ್ನನ್ನು ತಿರಸ್ಕಾರ ಮಾಡಬಹುದು ಅನ್ನೋ ಭಯ ಕಾಡುತ್ತೆ. ಅವರ ಬಳಿ ಹೋಗಿ ನಾನೊಬ್ಬ ಸಾಮಾನ್ಯ ಸಾರಥಿಯ ಮಗ, ನನಗೆ ವಿದ್ಯೆ ಕಲಿಸಿ ಅಂತ ಹೇಳಿದ್ರೆ ಅವರು ವಿದ್ಯೆ ಕಲಿಸ್ತಾರೆ ಅನ್ನೋ ಯಾವ ನಂಬಿಕೆನೂ ಅವನಿಗೆ ಇರಲಿಲ್ಲ. ಯಾಕಂದರೆ ಆತ ಕೇವಲ ಶಸ್ತ್ರವಿದ್ಯೆಗಳನ್ನು ಮಾತ್ರ ಕಲಿಯೋದಕ್ಕೆ ಬಯಸಿರಲಿಲ್ಲ. ಅವನಿಗೆ ಭಯಾನಕ ಮಂತ್ರಾಸ್ತ್ರಗಳ ವಿದ್ಯೆಯನ್ನು ಕಲಿಯಬೇಕಿತ್ತು. ಅದನ್ನು ಸಾಮಾನ್ಯರಿಗೆ ಯಾರೂ ಕಲಿಸ್ತಾ ಇರಲಿಲ್ಲ. ಹೀಗಾಗಿ ಆತ ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವರ ಬಳಿ ವಿದ್ಯಾರ್ಥಿಯಾಗಿ ಹೋಗ್ತಾನೆ. ಪರಶುರಾಮರು ಅವನ ತೇಜಸ್ಸನ್ನು, ವಿದ್ಯೆ ಕಲಿಯುವ ಆಸಕ್ತಿಯನ್ನು ನೋಡಿ ಆತನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಕರ್ಣನ ಆಸೆ ಈಡೇರಿತ್ತು. ದ್ರೋಣರಿಗಿಂತ ಸಮರ್ಥರಾದ, ದ್ರೋಣರಿಗೆ ಗುರುವಾದ ಪರಶುರಾಮರ ಬಳಿ ವಿದ್ಯೆ ಕಲಿತು ಸಾಧನೆಯನ್ನು ಮಾಡತೊಡಗುತ್ತಾನೆ. ಅವನಿಗೆ ವಿಶೇಷವಾದ ಬ್ರಹ್ಮಾಸ್ತ್ರ ಹಾಗೆ ಭಾರ್ಗವಾಸ್ತ್ರವನ್ನು ಕೂಡ ಪರಶುರಾಮರು ಉಪದೇಶ ಮಾಡ್ತಾರೆ. ಎಲ್ಲವೂ ಚೆನ್ನಾಗಿ ಸಾಗ್ತಾ ಇದೆ, ಅದ್ಭುತವಾಗಿದೆ ಅಂತ ಅಂದುಕೊಂಡಾಗ ವಿಧಿ ಅವನ ಬದುಕಲ್ಲಿ ಇನ್ನೊಂದು ಆಟ ಆಡಿತ್ತು. ಒಂದು ದಿನ ಗುರುಗಳಾದ ಪರಶುರಾಮರ ಜೊತೆ ಕಾಡಿನಲ್ಲಿ ಸಂಚರಿಸ್ತಾ ಇದ್ದಾಗ ಇಬ್ಬರಿಗೂ ಆಯಾಸವಾಗುತ್ತೆ. ಮರದ ನೆರಳಲ್ಲಿ ವಿಶ್ರಾಂತಿಗಾಗಿ ಕೂತ್ಕೋತಾರೆ. ಆದರೆ ಪರಶುರಾಮರು ತಾನು ಸ್ವಲ್ಪ ಹೊತ್ತು ನಿದ್ರಿಸ್ತೇನೆ ಅಂತ ಕರ್ಣನ ತೊಡೆಯ ಮೇಲೆ ತಮ್ಮ ತಲೆಯಿಟ್ಟು ಮಲಗುತ್ತಾರೆ. ಕರ್ಣ ಕೂಡ ಗುರುಗಳಿಗೆ ನಿದ್ರಾಭಂಗವಾಗದಂತೆ ನೋಡ್ಕೋತಾನೆ. ಅಷ್ಟೊತ್ತಿಗೆ ಅದೆಲ್ಲಿತ್ತೋ ಗೊತ್ತಿಲ್ಲ, ಒಂದು ವಜ್ರದುಂಬಿ ಅಲ್ಲಿಗೆ ಬರುತ್ತೆ. ಅದು ಆ ಕಡೆ ಈ ಕಡೆ ಸುತ್ತುತ್ತಾ ಕೊನೆಗೆ ಕರ್ಣನ ಕಾಲ್ತೊಡೆಯನ್ನು ಕಚ್ಚಿ ಕೊರೆಯಲಾರಂಭಿಸುತ್ತೆ. ತಾನು ಆ ದುಂಬಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿ ಅಲುಗಾಡಿದರೆ ಗುರುವಿನ ನಿದ್ರಾಭಂಗವಾಗುತ್ತೆ ಅಂತ ಯೋಚಿಸುವ ಕರ್ಣ ಅದನ್ನು ಸಹಿಸಿಕೊಂಡು ಸುಮ್ಮನೆ ಇರ್ತಾನೆ. ಕಾಲ್ತೊಡೆಯನ್ನು ಕೊರೆಯುವ ಜಾಗದಲ್ಲಿ ಯಮಯಾತನೆಯ ನೋವಾಗ್ತಾ ಧಾರಾಕಾರವಾಗಿ ಸುರಿತಾ ಇರೋ ರಕ್ತವನ್ನು ನೋಡಿ ಕೂಡ ಕರ್ಣ ಸಹಿಸಿಕೊಂಡು ಸುಮ್ಮನೆ ಅಲುಗಾಡದೆ ಕೂತ್ಕೋತಾನೆ. ಹಾಗೆ ಅವನ ಕಾಲಿಂದ ಹರಿಯುವ ರಕ್ತ ಪರಶುರಾಮರ ದೇಹಕ್ಕೆ ಸೋಕಿದಾಗ ಅವರಿಗೆ ಎಚ್ಚರವಾಗುತ್ತೆ. ತಾನು ಮಲಗಿದ್ದ ನೆಲ, ಕರ್ಣನ ದೇಹ ಎಲ್ಲವೂ ರಕ್ತಮಯ. ಒಂದು ದುಂಬಿ ಕರ್ಣನ ತೊಡೆಯನ್ನು ಕೊರಿತಾ ಇರೋದು, ಆ ಭೀಕರ ನೋವನ್ನು ತಡೆದು ಕರ್ಣ ಕುಳಿತಿರೋದು, ಇದನ್ನೆಲ್ಲ ನೋಡಿ ಅವರಿಗೆ ಅಲ್ಲಿ ನಡೆದಿದ್ದು ಅರ್ಥವಾಗುತ್ತೆ. ಆದರೆ ಅವರು ಕೋಪಗೊಳ್ತಾರೆ. ಯಜ್ಞ ಯಾಗಾದಿಗಳನ್ನು ತನ್ನ ಕಾರ್ಯವಾಗಿಸಿಕೊಂಡು ದೇವರ ಆರಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸೌಮ್ಯವಾಗಿ ಬದುಕುವ ಒಬ್ಬ ಸಾಧಾರಣ ಬ್ರಾಹ್ಮಣ ಇಂತಹ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈತ ತನ್ನನ್ನು ಮೋಸಗೊಳಿಸಿದ್ದಾನೆ. ಈತ ಖಂಡಿತ ಬ್ರಾಹ್ಮಣನಲ್ಲ. ನನ್ನನ್ನು ಮೋಸಗೊಳಿಸಿ ಕ್ಷತ್ರಿಯರಿಗೆ ವಿದ್ಯೆ ಕಲಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ನನ್ನ ಪ್ರತಿಜ್ಞೆಯನ್ನೇ ಭಂಗ ಮಾಡಲು ಬಂದ ದುಷ್ಟ ಕ್ಷತ್ರಿಯನೇ ಇರಬೇಕು ಅಂತ ಭಾವಿಸುವ ಅವರು ಇನ್ನಷ್ಟು ಕೋಪಕ್ಕೊಳಗಾಗ್ತಾರೆ. ಕರ್ಣನನ್ನು ಶಪಿಸ್ತಾರೆ. ಕರ್ಣ, ವಿದ್ಯಾರ್ಥಿಯಾಗಿ ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ನನ್ನನ್ನು ಮೋಸಗೊಳಿಸಿ ನನ್ನಿಂದ ವಿದ್ಯೆ ಕಲಿತು ಬಂದ ಮೋಸಗಾರ ನೀನು ಮಾಡಿದ ದ್ರೋಹಕ್ಕೆ ನಿನ್ನ ನಡುವಿನ ಗುರು ಶಿಷ್ಯ ಸಂಬಂಧ ಇವತ್ತೇ ಕೊನೆಯಾಗತ್ತೆ. ನನ್ನಿಂದ ನೀನು ಕಲಿತ ದಿವ್ಯಾಸ್ತ್ರಗಳು ನಿನ್ನ ಕೊನೆಯ ದಿನದಲ್ಲಿ ನೆನಪಿಗೆ ಬಾರದಂತಾಗಲಿ. ಅವರ ಕೋಪ, ಅವರ ಶಾಪ ಕರ್ಣನ ಎದೆಗೆ ಸುಡುವ ಕಬ್ಬಿಣದ ಸಲಾಕೆಯನ್ನು ಇರಿದಂತಾಗಿತ್ತು. ತಾನಿಷ್ಟೊಂದು ಕಷ್ಟಪಟ್ಟು ಕಲಿತ ವಿದ್ಯೆ ತನ್ನ ಕೊನೆಗಾಲದಲ್ಲಿ ನೆನಪಿಗೆ ಬಾರದೆ, ಅಯ್ಯೋ ದುರ್ವಿಧಿಯೇ, ಗುರುವಿನ ನಿದ್ದೆಗೆ ಭಂಗ ಬಾರದಿರಲಿ ಅಂತ ನೋವನ್ನು ಸಹಿಸಿ ಸುಮ್ಮನೆ ಕುಳಿತೆ. ಆದರೆ ನನ್ನ ದೇಹದಿಂದ ಹರಿದ ನೆತ್ತರು ನನ್ನ ಬದುಕನ್ನೇ ಬರಿದಾಗಿಸ್ತು. ಇನ್ನೇನು ಮಾಡಲಿ? ಇಷ್ಟು ವರ್ಷ ಕಲಿತ ವಿದ್ಯೆ ಉಪಯೋಗಕ್ಕೆ ಬರೋದಿಲ್ವಾ? ಆತ ಕಂಗಾಲಾಗಿ ಹೋಗಿದ್ದ. ಪರಶುರಾಮರ ಪಾದದ ಬಳಿ ಬಿದ್ದು ಪರಿಪರಿಯಾಗಿ ಬೇಡಿಕೊಳ್ತಾನೆ ಕರ್ಣ. ಆದರೆ ಪ್ರಯೋಜನ ಇಲ್ಲ. ಯಾಕಂದರೆ ಶಾಪ ಕೊಟ್ಟಾಗಿತ್ತು. ಕರ್ಣನಿಂದ ಪರಶುರಾಮರ ಪ್ರತಿಜ್ಞೆ ಭಂಗವಾಗಿತ್ತು. ಆತ ಬೆಳೆದಿದ್ದು ಸಾರಥಿಯ ಮಗನಾಗಿದ್ದರೂ ಆತ ಕ್ಷತ್ರಿಯನೇ ಆಗಿದ್ದ. ಪರಶುರಾಮರು ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಕರ್ಣನಿಗೆ ಎದುರಾಗುತ್ತೆ ಇನ್ನೊಂದು ಶಾಪ. ಪರಶುರಾಮರ ಶಾಪವನ್ನು ಕರ್ಣ ಸ್ವೀಕರಿಸಲೇಬೇಕಿತ್ತು. ಅದನ್ನು ಅರಗಿಸಿಕೊಳ್ಳಲೇಬೇಕಿತ್ತು. ಅವರು ತಾವು ಕಲಿಸಿದ ಎಲ್ಲ ವಿದ್ಯೆಯನ್ನು ವಾಪಸ್ಸು ಪಡೆದಿರಲಿಲ್ಲ. ಅವನ ಕೊನೆಗಾಲದಲ್ಲಿ ಅವರಿಂದ ಕಲಿತ ದಿವ್ಯಾಸ್ತ್ರಗಳು ನೆನಪಿಗೆ ಬಾರದೇ ಇರಲಿ ಅನ್ನೋದಾಗಿತ್ತು ಶಾಪ. ಅದರ ನಂತರ ಊರಿಗೆ ಮರಳುವ ಕರ್ಣ ಒಂದು ದಿನ ಕಾಡಿನಲ್ಲಿ ತನ್ನ ಅಭ್ಯಾಸವನ್ನು ಪ್ರಾರಂಭಿಸ್ತಾನೆ. ದೂರದಲ್ಲಿ ಒಂದು ಜಿಂಕೆಯನ್ನು ನೋಡಿದ ಹಾಗೆ ಆಗುತ್ತೆ. ಆಗ ತಡ ಮಾಡದೆ ತನ್ನ ಬಾಣವನ್ನು ಪ್ರಯೋಗಿಸ್ತಾನೆ. ಆ ಪ್ರಾಣಿ ಅಲ್ಲಿಯೇ ಸತ್ತು ಹೋಗುತ್ತೆ. ಅಲ್ಲಿಗೆ ಓಡಿ ಹೋಗಿ ನೋಡುವ ಕರ್ಣನಿಗೆ ಆಘಾತವಾಗುತ್ತೆ. ಯಾಕಂದರೆ ಆ ಪ್ರಾಣಿ ಜಿಂಕೆಯಾಗಿರಲಿಲ್ಲ, ಬದಲಿಗೆ ಹಸುವಾಗಿತ್ತು.
ಆ ಹಸುವಿನ ಸಮೀಪ ಒಬ್ಬ ಬ್ರಾಹ್ಮಣ ಅಳ್ತಾ ಕೂತ್ಕೊಂಡಿರ್ತಾನೆ. ಆತ ಕರ್ಣನನ್ನ ಹಾಗೆ ಬಿಲ್ಲು ಬಾಣಗಳ ಜೊತೆ ನೋಡಿ ಸಿಟ್ಟಿಗೇಳ್ತಾನೆ. ತನಗೆ ತನ್ನ ಕುಟುಂಬಕ್ಕೆ ಹಾಲನ್ನ ಕೊಟ್ಟು ನಮ್ಮ ಕುಟುಂಬವನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಆಧಾರವಾಗಿದ್ದ ಹಸುವನ್ನ ಕೊಂದವನು ಇವನು ಅನ್ನೋದು ಆತನ ಕೋಪಕ್ಕೆ ಕಾರಣವಾಗಿತ್ತು. ಹೀಗಾಗಿ ಆತ ಕೂಡ ವಿಪರೀತ ನೋವಿನಲ್ಲಿ ಕರ್ಣನನ್ನ ಶಪಿಸ್ತಾನೆ. ಅಯ್ಯ ಶೂರ ಪುಣ್ಯಾತ್ಮ, ನಿನ್ನ ಬಿಲ್ವಿದ್ಯೆಯ ಪ್ರದರ್ಶನಕ್ಕೆ ನನ್ನ ಕುಟುಂಬಕ್ಕೆ ಆಧಾರವಾಗಿದ್ದ ಹಸುವೇ ಬೇಕಿತ್ತ? ಗೋಹತ್ಯೆಯಂತಹ ಮಹಾ ಪಾಪ ಕಾರ್ಯವನ್ನ ಮಾಡಿ ಅದರಿಂದ ತಪ್ಪಿಸಿಕೊಳ್ಳಬಹುದು ಅಂತ ಅಂದ್ಕೊಂಡೆಯಾ? ನೀನು ಯುದ್ಧ ಮಾಡುವಾಗ ನಿನ್ನ ರಥದ ಚಕ್ರ ಭೂಮಿಯಲ್ಲಿ ಹೂತು ಹೋಗಲಿ. ನನ್ನ ಹಸುವನ್ನ ಹೇಗೆ ಅಸಹಾಯಕವಾಗಿದ್ದ ಸ್ಥಿತಿಯಲ್ಲಿ ನೀನು ಬಾಣ ಪ್ರಯೋಗಿಸಿ ಕೊಂದಿಯೋ ಅದೇ ರೀತಿ ನಿನ್ನ ಅಂತ್ಯವಾಗಲಿ. ಆಗ ನಿನಗೆ ನಾನು ಅನುಭವಿಸಿದ ನೋವು ತಿಳಿಯುತ್ತೆ. ಅವನ ಶಾಪವನ್ನ ಕೇಳಿ ಕರ್ಣ ಇನ್ನಷ್ಟು ಕುಗ್ಗಿ ಹೋಗ್ತಾನೆ. ತನ್ನ ದುರಾದೃಷ್ಟಕ್ಕೆ ತನ್ನನ್ನು ತಾನು ಹಳೆದುಕೊಳ್ತಾನೆ. ಇದೆಂತಹ ದೌರ್ಭಾಗ್ಯ, ಇದೆಂತಹ ದುರಂತ! ತನ್ನ ಜೀವನದಲ್ಲಿ ಇದೆಲ್ಲ ಏನಾಗ್ತಾ ಇದೆ? ಯಾಕೆ ನನಗೆ ಇಷ್ಟೊಂದು ಕಠಿಣ ಪರಿಸ್ಥಿತಿ ಎದುರಾಗ್ತಾ ಇದೆ? ನಾನು ಮಾಡಿದ ತಪ್ಪಾದರೂ ಏನು? ತಿಳಿಯದೆ ಮಾಡಿದ ಅಪರಾಧಕ್ಕೆ ಈ ಪರಿಯ ಶಿಕ್ಷೆಗಳು? ಆತನ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಇಂತಹ ದುರಂತಗಳು ಕರ್ಣನಿಗೆ ಇನ್ಮೇಲೆ ಹೊಸದಾಗಿ ಉಳಿಲಿಲ್ಲ. ಎಲ್ಲಿ ಹೋದರೂ ಅವಮಾನಗಳು, ಎಲ್ಲಿ ಹೋದರೂ ಅನಾಹುತಗಳು, ಏನು ಮಾಡಿದರೂ ಅಲ್ಲೊಂದು ವಿಚಿತ್ರವಾದ ಸಮಸ್ಯೆಗಳು. ಅವತ್ತೆಲ್ಲ ಕರ್ಣ ಅದೆಷ್ಟು ದುಃಖಿಸಿದ್ನೋ ಯಾರಿಗೂ ಗೊತ್ತಿಲ್ಲ. ಕರ್ಣ ಅರ್ಜುನರಲ್ಲಿ ಯಾರು ಗ್ರೇಟ್ ಅನ್ನೋ ವಾದ ಬಂದಾಗೆಲ್ಲ ಅರ್ಜುನನಿಗೆ ಕೃಷ್ಣ ಸಹಾಯ ಮಾಡಿದ್ದ, ಆದರೆ ಕರ್ಣನಿಗೆ ಮೋಸ ಮಾಡ್ದ ಅಂತ ಹೇಳಲಾಗುತ್ತೆ. ಅದು ನಿಜನಾ? ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ವಿಶೇಷವಾಗಿ ಸಹಾಯ ಮಾಡಿದ್ದು ನಿಜ. ಇನ್ಯಾರಿಗೂ ಅರ್ಜುನನಷ್ಟು ವಿಶೇಷ ಸ್ಥಾನ ನೀಡಿಲ್ಲ ಅನ್ನೋದು ಕೂಡ ನಿಜ. ತಾನೇ ಸ್ವತಃ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧವನ್ನ ಮುನ್ನಡೆಸಿದ್ಯಾಕೆ? ಇದಕ್ಕೆ ಭಗವದ್ಗೀತೆ ಮತ್ತೆ ಮಹಾಭಾರತದಲ್ಲಿ ನಿಖರವಾದ ಉಲ್ಲೇಖ ಸಿಗುತ್ತೆ. ಸ ಏವಯಂ ಮಯಾ ತೇಧ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಭಗವದ್ಗೀತೆಯ 4ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಭಗವಂತನಾದ ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ನನ್ನ ಭಕ್ತನೂ ಹೌದು, ಸ್ನೇಹಿತನೂ ಹೌದು. ನಾನು ಹೇಳೋ ವಿಷಯವನ್ನ ನೀನು ಅರ್ಥ ಮಾಡ್ಕೊಳ್ಬಲ್ಲೆ. ಯಾರು ನನ್ನ ಭಕ್ತರಲ್ವೋ, ಯಾರು ನನ್ನ ಸ್ನೇಹವನ್ನ ಬಯಸೋದಿಲ್ವೋ ಅವರಿಗೆ ಈ ವಿಷಯ ಅರ್ಥವಾಗೋದಿಲ್ಲ. ಯಾಕಂದ್ರೆ ನಾನು ನಿನಗೆ ಅಷ್ಟು ಉನ್ನತವಾದ ಪುರಾತನವಾದ ರಹಸ್ಯವನ್ನ ಹೇಳಲಿದ್ದೇನೆ. ಅರ್ಜುನ ಶ್ರೀಕೃಷ್ಣನ ಪರಮ ಭಕ್ತ. ಆತನನ್ನ ಗುರುವಾಗಿ ಮಾರ್ಗದರ್ಶಿಯಾಗಿ ಸ್ವೀಕರಿಸಿದ್ದ. ತನ್ನನ್ನು ತಾನು ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಿಸಿಕೊಂಡಿದ್ದ ಅರ್ಜುನ. ಇಂತಹ ಸಮರ್ಪಣೆಯ ಭಾವನೆ ಇನ್ಯಾರಿಗೂ ಇರಲಿಲ್ಲ. ಯುದ್ಧದ ಉನ್ಮಾದದಿಂದಾಗಲಿ, ಪರಮೇಶ್ವರನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನ ಪಡೆದಿದ್ದೇನೆ ಅಂತಾಗಲಿ, ಗಾಂಡೀವವನ್ನ ಹೊಂದಿದ್ದೆ ಅನ್ನೋ ಅಹಂಕಾರವಾಗಲಿ, ತನ್ನ ಸಾಮರ್ಥ್ಯದ ಮೇಲಿನ ಅಹಂಕಾರವನ್ನಾಗಲಿ ಪರಮಾತ್ಮನಾದ ಶ್ರೀಕೃಷ್ಣನ ಎದುರು ಅರ್ಜುನ ಯಾವತ್ತೂ ತೋರ್ಪಡಿಸ್ಕೊಳ್ಳಿಲ್ಲ. ಅಂತಹ ವಿನಯ ವಿಧೇಯತೆಯನ್ನ ಅರ್ಜುನ ಹೊಂದಿದ್ದ. ಎಲ್ರಿಗೂ ಗೊತ್ತಿರೋ ವಿಷಯನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಭಗವಂತನಾದ ಕೃಷ್ಣ ಈ ಶ್ರೇಷ್ಠ ಭಗವದ್ಗೀತೆಯನ್ನ ಕೇವಲ ಅರ್ಜುನನಿಗೆ ಉಪದೇಶ ಮಾಡಿಲ್ಲ. ಅರ್ಜುನ ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿ ಅಷ್ಟೇ. ಅಂದ್ರೆ ಅವತ್ತು ಅರ್ಜುನನ ಮೂಲಕ ಸಮಸ್ತ ಮಾನವ ಕುಲಕ್ಕೆ ಭಗವಂತ ಭಗವದ್ಗೀತೆಯನ್ನ ಉಪದೇಶ ಮಾಡಿದ್ದು. ಅವತ್ತು ಅರ್ಜುನನಿಗಿದ್ದ ಭಯ, ಆತಂಕ, ಗೊಂದಲ, ಹಿಂಜರಿಕೆ, ನಿರಾಸಕ್ತಿ ಇವೆಲ್ಲ ಕೂಡ ನಮ್ಮಲ್ಲಿರೋ ಗುಣಗಳೇ ಆಗಿದೆ. ಆ ಅವಗುಣಗಳಿಗೆಲ್ಲ ಔಷಧಿ ಈ ಭಗವದ್ಗೀತೆ. ಕೃಷ್ಣನ ಗುರಿ ಒಂದೇ ಆಗಿತ್ತು, ಧರ್ಮವನ್ನ ಉಳಿಸೋದು. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 8, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ಹಾಗೂ ದುಷ್ಟ ಕೃತ್ಯಗಳ ವಿನಾಶಕ್ಕಾಗಿ, ಧರ್ಮವನ್ನ ಸ್ಥಾಪಿಸೋದಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಕುರುಕ್ಷೇತ್ರ ಯುದ್ಧ ಅನ್ನೋದು 2 ದಾಯಾದಿ ಸಹೋದರರ ಮಧ್ಯೆ ರಾಜ್ಯಕ್ಕಾಗಿ ನಡೆದ ಯುದ್ಧ ಮಾತ್ರ ಅಲ್ಲ. ಇದನ್ನ ಧರ್ಮದ ಯುದ್ಧ ಅಂತ ಕರೆಯಲಾಗುತ್ತೆ. ಪಾಂಡವರನ್ನ ಸೋಲಿಸಬೇಕು, ಪಾಂಡವರನ್ನ ಸಾಯಿಸಬೇಕು, ಅವರೆಲ್ಲರ ಆಸ್ತಿಯನ್ನ ತಾನೇ ಕಬಳಿಸಬೇಕು ಅನ್ನೋ ದುರಾಸೆಗೆ ದುರ್ಯೋಧನ ಎಂತಹ ನೀಚ ಕೃತ್ಯಕ್ಕಾದ್ರೂ ಇಳಿಯುವವನಾಗಿದ್ದ.
ಆದರೆ ಪಾಂಡವರು, ವಿಶೇಷವಾಗಿ ಅರ್ಜುನ, ಆತ ಮನಸ್ಸು ಮಾಡಿದರೆ ಏಕಾಂಗಿಯಾಗಿ ಕೌರವರ 100 ಜನರನ್ನ ತನ್ನ ದಿವ್ಯಾಸ್ತ್ರಗಳ ಮೂಲಕ ಸಂಹರಿಸಬಲ್ಲವನಾಗಿದ್ದ. ಆದರೆ ಅದು ಧರ್ಮವಲ್ಲ. ಅರ್ಜುನ ಆ ರೀತಿಯಲ್ಲಿ ಯೋಚನೆಯನ್ನ ಕೂಡ ಮಾಡಿಲ್ಲ. ನಿರಾಯುಧರ ಮೇಲೆ, ನಿರ್ಬಲರ ಮೇಲೆ ಅರ್ಜುನ ಯಾವತ್ತೂ ಅಸ್ತ್ರ ಪ್ರಯೋಗ ಮಾಡಿಲ್ಲ. ಕರ್ಣ ಸಂಹಾರವನ್ನ ಒಂದು ಬಿಟ್ಟು ಅದರ ಬಗ್ಗೆ ಮುಂದೆ ಮಾತಾಡೋಣ. ಅರ್ಜುನ ಧರ್ಮದ ಪರವಾಗಿ ನಿಂತಿದ್ದ. ಯುದ್ಧ ಆರಂಭಕ್ಕೂ ಮುನ್ನ ಅವನಿಗೆ ಯುದ್ಧ ಬೇಕಿರಲಿಲ್ಲ. ದುರ್ಯೋಧನನಿಂದ ಎಷ್ಟೆಲ್ಲ ನೋವು, ಅವಮಾನ, ಅನ್ಯಾಯ ಎದುರಿಸಿದ್ರೂ ಕೂಡ ತನ್ನ ರಕ್ತ ಸಂಬಂಧಿಗಳಾದ ಅವ್ರು ಯಾರನ್ನು ಕೊಲ್ಲೋ ಮನಸ್ಸು ಅರ್ಜುನನಿಗೆ ಇರಲಿಲ್ಲ. ತನ್ನವರನ್ನೆಲ್ಲ ಕೊಂದು ಸಾಧಿಸುವ ಈ ಯುದ್ಧ ತನಗೆ ಬೇಡ ಅಂತಾನೆ ಮಾತಾಡ್ತಾನೆ ಹೊರತು ದುರಾಸೆಯ ಎಳ್ಳಷ್ಟು ಭಾವನೆ ಅರ್ಜುನನಲ್ಲಿ ಇರೋದಿಲ್ಲ. ಎಲ್ಲಿಯೂ ಅಧರ್ಮದ ಹಾದಿಯನ್ನ ತುಳಿಲಿಲ್ಲ. ಧರ್ಮದ ಪರವಾಗಿ ಅರ್ಜುನ ಇದ್ದಾಗ ತನ್ನ ಧರ್ಮ ಸಂರಕ್ಷಣೆಯ ಉದ್ದೇಶಕ್ಕಾಗಿ ಕೃಷ್ಣ ಅರ್ಜುನನ ಪರವಾಗಿ ನಿಂತಿದ್ದ. ಇನ್ನು ಇಷ್ಟೆಲ್ಲ ಇದ್ರೂ ಕೂಡ ಕೃಷ್ಣ ಏನು ತಾನಾಗಿ ಅರ್ಜುನನ ರಥಸಾರಥಿ ಆಗ್ತೀನಿ ಅಂತ ಬಂದು ನಿಲ್ಲೋದಿಲ್ಲ. ಅರ್ಜುನನೇ ಕೃಷ್ಣನ ಸಾಂಗತ್ಯವನ್ನ, ಕೃಷ್ಣನ ಸಹಾಯವನ್ನ ಬೇಡಿ ಹೋಗಿದ್ದಕ್ಕೆ ಕೃಷ್ಣ ಅರ್ಜುನನ ಪರವಾಗಿರ್ತಾನೆ ಅಷ್ಟೇ. ಕುರುಕ್ಷೇತ್ರ ಯುದ್ಧಕ್ಕೆ ಪಾಂಡವರು, ಕೌರವರು ತಮ್ಮ ತಮ್ಮ ಸೇನೆಯನ್ನ ಒಟ್ಟುಗೂಡಿಸುವ ಮೊದಲ ಹಂತದಲ್ಲಿ ಕೃಷ್ಣ ಹಾಗೂ ಆತನ ಬಲಿಷ್ಠ ಸೇನೆಯಾದ ನಾರಾಯಣಿ ಸೇನೆ ಯಾವ ಪಕ್ಷದಲ್ಲಿರುತ್ತೋ ಆ ಪಕ್ಷವೇ ಗೆಲ್ಲುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಧರ್ಮರಾಯ ಶ್ರೀಕೃಷ್ಣನ ಬಳಿ ಹೋಗುವಂತೆ ಅರ್ಜುನನನ್ನ ಕಳುಹಿಸಿದ್ರೆ ಇತ್ತ ಶಕುನಿ ದುರ್ಯೋಧನನನ್ನ ಕೃಷ್ಣನ ಸಹಾಯ ಪಡೆಯುವಂತೆ ತಿಳಿಸಿ ಕಳುಹಿಸ್ತಾನೆ. ಕೃಷ್ಣನಿದ್ದಲ್ಲಿಗೆ ಮೊದಲು ದುರ್ಯೋಧನನೇ ಬರ್ತಾನೆ. ಆದರೆ ಕೃಷ್ಣ ಮಲಗಿ ನಿದ್ರಿಸ್ತಾ ಇರೋದ್ರಿಂದ ಆತ ಎಚ್ಚರವಾಗುವವರೆಗೂ ಕಾದರಾಯಿತು ಅಂತ ಯೋಚನೆ ಮಾಡಿ ಕೃಷ್ಣನ ತಲೆಯ ಸಮೀಪದಲ್ಲಿದ್ದ ಆಸನದಲ್ಲಿ ಕುಳಿತುಕೋತಾನೆ ದುರ್ಯೋಧನ. ನಂತರ ಅರ್ಜುನ ಅಲ್ಲಿಗೆ ಬರ್ತಾನೆ. ಆತ ಕೂಡ ಶ್ರೀಕೃಷ್ಣ ನಿದ್ರಿಸ್ತಾ ಇರೋದನ್ನ ನೋಡಿ ತಾನು ಕೃಷ್ಣನ ಪಾದದ ಬಳಿಯಲ್ಲಿ ಕುಳಿತುಕೋತಾನೆ. ಅನಂತರ ಎಚ್ಚರವಾದ ಶ್ರೀಕೃಷ್ಣನಿಗೆ ಮೊದಲು ಕಾಣಿಸಿದ್ದು ತನ್ನ ಪಾದದಡಿಯಲ್ಲಿ ಕುಳಿತವನು ಅರ್ಜುನ. ಯಾರು ತನ್ನ ಸಹಾಯವನ್ನರಸಿ ತನ್ನ ಪಾದಕ್ಕೆ ಶರಣಾಗ್ತಾರೋ ಭಗವಂತ ಅವರಿಗೆ ಮೊದಲು ಆದ್ಯತೆ ಕೊಡ್ತಾನೆ. ತನ್ನ ತಲೆಯ ಸಮಾನದಲ್ಲಿ ಕುಳಿತ ದುರ್ಯೋಧನನನ್ನ ನಂತರ ನೋಡ್ತಾನೆ. ಅರ್ಜುನನಿಗೆ ಮೊದಲ ಆಯ್ಕೆ ಕೊಡೋ ಮುನ್ನ ಒಂದು ವಿಷಯವನ್ನ ಹೇಳ್ತಾನೆ. ಅರ್ಜುನ ಮತ್ತೆ ದುರ್ಯೋಧನ, ನಿಮ್ಮಿಬ್ಬರಲ್ಲಿ ನಾನು ಒಂದು ವಿಷಯವನ್ನ ತಿಳಿಸ್ತೇನೆ. ನೀವಿಬ್ಬರೂ ಕೂಡ ನನಗೆ ಬಂಧುಗಳು, ಹಾಗಾಗಿ ಯಾರಿಗೂ ಇಲ್ಲ ಅಂತ ಹೇಳಲಾರೆ. ಒಂದು ಪಕ್ಷಕ್ಕೆ ನನ್ನ ಸಮಸ್ತ ಸೇನೆ ಯುದ್ಧ ಸನ್ನದ್ಧವಾಗಿ ಬರುತ್ತೆ, ಇನ್ನೊಂದು ಪಕ್ಷದಲ್ಲಿ ನಾನು ಬರ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ನಾನು ಶಸ್ತ್ರವನ್ನ ಹಿಡಿದು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅಷ್ಟು ಹೇಳಿ ಮೊದಲ ಆಯ್ಕೆಯನ್ನ ಅರ್ಜುನನಿಗೆ ಕೊಡ್ತಾನೆ. ಅರ್ಜುನ ಬೇಕಿದ್ರೆ ಶ್ರೀಕೃಷ್ಣನ ಬಲಿಷ್ಠ ಸೇನೆಯನ್ನೇ ಆಯ್ಕೆ ಮಾಡ್ಕೋಬಹುದಿತ್ತು. ಆದರೆ ಅರ್ಜುನ ಬಯಸಿದ್ದು ಶ್ರೀಕೃಷ್ಣನನ್ನ. ಅರ್ಜುನ ಕೃಷ್ಣನನ್ನೇ ಆರಿಸ್ಕೋತಾನೆ. ಇದರಿಂದ ದುರ್ಯೋಧನನಿಗೂ ಬೇಸರ ಏನೂ ಆಗೋದಿಲ್ಲ. ಯುದ್ಧವನ್ನೇ ಮಾಡದ ಒಬ್ಬನಿಗಿಂತ ಬಲಿಷ್ಠ ಸೇನೆ ತನ್ನದಾಯಿತು ಅಂತ ಖುಷಿಯಿಂದಾನೇ ಹೊರಡ್ತಾನೆ. ದುರ್ಯೋಧನ ಸೇನೆಯ ಶಕ್ತಿಯನ್ನ ಆರಿಸ್ಕೊಂಡ್ರೆ ಅರ್ಜುನ ಕೃಷ್ಣನನ್ನ ತನ್ನ ಗುರುವಾಗಿ ಆರಿಸ್ಕೋತಾನೆ. ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂದಾಗಲೂ ಕ್ಷಣ ಮಾತ್ರ ಕೂಡ ಆಲೋಚನೆ ಮಾಡದೆ ನಿನ್ನ ಸಹಾಯನೇ ಬೇಕು, ನಿನ್ನ ಸ್ನೇಹವೇ ಬೇಕು ಅನ್ನೋ ಕಾರಣಕ್ಕೆ ಭಗವಂತನನ್ನೇ ಆರಿಸ್ಕೋತಾನೆ ಅರ್ಜುನ. ಇಂತಹ ಅರ್ಜುನನ ಭಕ್ತಿಗೆ ಆ ಭಗವಂತ ಅದೇನು ಕೊಟ್ಟರು ಕಡಿಮೆನೇ ಅಲ್ವಾ. ಅರ್ಜುನ ಧರ್ಮದ ಹಾದಿಯಲ್ಲಿದ್ದು ಭಗವಂತನಿಗೆ ಶರಣಾಗಿ ಭಗವಂತನ ಸಾನ್ನಿಧ್ಯಕ್ಕಾಗಿ ಪ್ರಾರ್ಥಿಸಿ ಸಹಾಯ ಮಾಡುವಂತೆ ಬೇಡ್ಕೊಂಡಿದ್ದ. ಅದಕ್ಕಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಉಪಕಾರ ಮಾಡಿದ್ದ. ಅದು ಕೂಡ ಹೇಗೆ? ಕೃಷ್ಣ ಯಾವುದೇ ಯುದ್ಧ ಮಾಡಿಲ್ಲ. ಅರ್ಜುನ ತನ್ನ ಸ್ವಂತ ಸಾಮರ್ಥ್ಯದ ಮೂಲಕವೇ ಯುದ್ಧ ಮಾಡ್ತಾನೆ. ಕೃಷ್ಣ ಕೇವಲ ಅರ್ಜುನನ ಸಾರಥ್ಯ ಮಾಡಿದ, ಆತನಿಗೆ ಮಾರ್ಗದರ್ಶನ ಮಾಡಿದ, ಧೈರ್ಯ ತುಂಬಿದ. ತನ್ನ ಸ್ನೇಹ ಬುದ್ಧಿವಂತಿಕೆಗಳ ಮೂಲಕ ಅವನೇ ಯುದ್ಧ ಮಾಡುವಂತೆ, ಯುದ್ಧದಲ್ಲಿ ಅವನೇ ಗೆಲ್ಲುವಂತೆ ಮಾಡಿದ್ನೇ ಹೊರತು ಅರ್ಜುನನ ಬಾಣಗಳ ಮೇಲಾಗಲಿ ಅರ್ಜುನನ ಮೇಲಾಗಲಿ ತನ್ನ ಯಾವ ಶಕ್ತಿಯನ್ನೂ ಬಳಸೋದಿಲ್ಲ. ಅರ್ಜುನನಲ್ಲದೆ ಇನ್ಯಾರೇ ನ್ಯಾಯ ಧರ್ಮದ ಮಾರ್ಗದಲ್ಲಿದ್ದು ಕೃಷ್ಣನನ್ನ ಪ್ರಾರ್ಥಿಸಿದ್ರೆ ಕೃಷ್ಣ ಅವರಿಗೂ ತನ್ನ ಸಹಾಯವನ್ನ ಖಂಡಿತ ನೀಡ್ತಾ ಇದ್ದ. ಭೀಷ್ಮ, ದ್ರೋಣ, ಕರ್ಣ ಅಷ್ಟೇ ಯಾಕೆ, ಯುದ್ಧಕ್ಕಿಂತ ಮೊದಲು ಸಂಧಾನಕ್ಕಾಗಿ ಬಂದಿದ್ದ ಕೃಷ್ಣ ದುರ್ಯೋಧನನಿಗೂ ಈ ಅವಕಾಶವನ್ನ ನೀಡಿದ್ದ. ಆದರೆ ಎಲ್ಲರೂ ಅವರವರ ಕಾರಣಗಳಿಂದ ಕೃಷ್ಣನ ಸಾನ್ನಿಧ್ಯವನ್ನ, ಸ್ನೇಹವನ್ನ ಬಯಸಲಿಲ್ಲ.
ಭೀಷ್ಮರು ಕುರು ಸಿಂಹಾಸನದ ಉಳಿವಿಗಾಗಿ, ದ್ರೋಣರು ಅದೇ ಸಿಂಹಾಸನದ ಅನ್ನದ ಋಣಕ್ಕಾಗಿ, ಕರ್ಣ ದುರ್ಯೋಧನನ ಸಹಾಯ ಸ್ನೇಹದ ಋಣಕ್ಕಾಗಿ, ಅಧರ್ಮಿಯಾದರೂ ಸಹ ದುರ್ಯೋಧನನ ಪರವಾಗಿ ಅಧರ್ಮಕ್ಕೆ ಸಹಾಯಕವಾಗಿ ನಿಲ್ತಾರೆ. ಕುರುಸಭೆಯಲ್ಲಿ ಒಂದು ಹೆಣ್ಣಿನ ಮಾನಹರಣ ಆಗೋ ಸಂದರ್ಭದಲ್ಲೂ ಕೂಡ ಯಾವೊಬ್ಬನೂ ಧರ್ಮವನ್ನ ಪಾಲಿಸೋ ಕೆಲಸ ಮಾಡೋದಿಲ್ಲ. ಯಾರು ಅಧರ್ಮವನ್ನ ಮೌನವಾಗಿ ನೋಡಿಕೊಂಡು ಸುಮ್ಮನಿರ್ತಾರೋ ಅವರು ಆ ಅಧರ್ಮದಲ್ಲಿ ಭಾಗಿಯಾದ ಹಾಗೆ ಅಂತ ಮಹಾವಿಷ್ಣು ಗರುಡ ಪುರಾಣದಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅಧರ್ಮಕ್ಕೆ ಬೆಂಬಲವಾಗಿ ನಿಂತವರಿಗೆ ತಕ್ಕ ಪ್ರತಿಫಲ ಸಿಗಲೇಬೇಕಿತ್ತು. ಆದರೂ ಕೊನೆಯ ಅವಕಾಶಕ್ಕಾಗಿ ನೇರವಾಗಿ ಶ್ರೀಕೃಷ್ಣ ಎಲ್ರಿಗೂ ಬಂದು ಅವಕಾಶವನ್ನ ಕೊಡ್ತಾನೆ. ಆದರೆ ಯಾರೂ ಅದನ್ನ ಬಯಸೋದಿಲ್ಲ. ಕೃಷ್ಣನ ಸಹಾಯ ಸಾನ್ನಿಧ್ಯ ಬಯಸಿದವನು ಅರ್ಜುನ ಮಾತ್ರ. ಆತ ಅದಕ್ಕೆ ಯೋಗ್ಯನಾಗಿದ್ದ ಏಕಮಾತ್ರ ವ್ಯಕ್ತಿ. ಹಾಗಂತ ನೀನು ಹೀಗೆ ಮಾಡಬೇಕು ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಬಲವಂತವಾಗಿ ಯುದ್ಧವನ್ನ ಮಾಡಿಸಿಲ್ಲ. ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಉಪದೇಶ ಮಾಡಿದ ನಂತರ ಅರ್ಜುನನಿಗೆ ಆಯ್ಕೆಯನ್ನ ಕೊಡ್ತಾನೆ ಶ್ರೀಕೃಷ್ಣ. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶೈ ತದಶೇಷೇಣ ಯಥೇಚ್ಛಸಿ ತಥಾಕುರು. ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 63. ಅರ್ಜುನ, ನಾನು ನಿನಗೆ ನೀಡಬಹುದಾದ ಎಲ್ಲ ಜ್ಞಾನವನ್ನ, ತಿಳಿಸಬಹುದಾದ ಎಲ್ಲ ವಿಷಯವನ್ನ ತಿಳಿಸಿದ್ದೀನಿ. ಇದನ್ನೆಲ್ಲ ಯೋಚನೆ ಮಾಡಿ ನೋಡು. ಕೊನೆಗೆ ನಿನಗೇನನ್ಸುತ್ತೋ ಅದನ್ನೇ ಮಾಡು ಅಂತ ಅರ್ಜುನನಿಗೆ ಹೇಳ್ತಾನೆ ಶ್ರೀಕೃಷ್ಣ. ಅಂದ್ರೆ ಏನು ಮಾಡಬೇಕು ಅನ್ನೋ ನಿರ್ಧಾರ ಖಂಡಿತ ಅರ್ಜುನನದ್ದಾಗಿತ್ತು. ಕೃಷ್ಣ ಸಲಹೆಯನ್ನ ಮಾತ್ರ ಕೊಟ್ಟಿದ್ದ. ಸ್ವೀಕರಿಸುವ ಅಥವಾ ಸ್ವೀಕರಿಸದೆ ಇರೋ ನಿರ್ಧಾರ ಅರ್ಜುನನಿಗಿತ್ತು. ಶ್ರೀಕೃಷ್ಣ ಎಲ್ರಿಗೂ ಸಲಹೆ ಕೊಟ್ಟಿದ್ದ, ಎಲ್ರಿಗೂ ಸಮಾನ ಅವಕಾಶ ಕೊಟ್ಟಿದ್ದ. ಅರ್ಜುನ ತಾನಾಗಿ ಕೇಳಿಕೊಂಡು ಬರುವವರೆಗೂ ಕೊಟ್ಟಿರಲಿಲ್ಲ. ಆದರೆ ಭೀಷ್ಮ, ದ್ರೋಣ, ಕರ್ಣರಿಗೆ ತಾನಾಗಿ ಭೇಟಿಯಾಗಿ ಸಲಹೆ ಕೊಟ್ಟಿದ್ದ. ಆದರೆ ಅವ್ರು ಯಾರೂ ಅದನ್ನ ಸ್ವೀಕರಿಸಲಿಲ್ಲ. ಕೃಷ್ಣನಿಗೆ ಕರ್ಣನ ಮೇಲಾಗ್ಲಿ, ಭೀಷ್ಮರ ಮೇಲಾಗ್ಲಿ, ದ್ರೋಣರ ಮೇಲಾಗ್ಲಿ, ದುರ್ಯೋಧನನ ಮೇಲಾಗ್ಲಿ ಯಾವುದೇ ವೈರತ್ವ ಇರಲಿಲ್ಲ, ಯಾವುದೇ ವೈಯಕ್ತಿಕ ದ್ವೇಷ ಇರಲಿಲ್ಲ. ಭಗವಂತನಿಗೆ ಇದ್ದಿದ್ದು ಕೇವಲ ಧರ್ಮ ರಕ್ಷಣೆಯ ಉದ್ದೇಶ. ಧರ್ಮವನ್ನ ಕಾಪಾಡೋದಕ್ಕೆ ಅಧರ್ಮವನ್ನ ನಾಶಪಡಿಸಲೇಬೇಕಿತ್ತು. ಅಧರ್ಮಕ್ಕೆ ಬೆನ್ನೆಲುಬಾಗಿ ನಿಂತವರನ್ನ ಮೊದಲು ನಾಶ ಮಾಡಬೇಕಾಯಿತು. ಯುದ್ಧ ಅನಿವಾರ್ಯವಾಯಿತು. ಈ ಯುದ್ಧ ಕೂಡ ಬಯಸಿ ಬಯಸಿ ಬರಮಾಡಿಕೊಂಡವನು ದುರ್ಯೋಧನ. ಹಾಗಾದ್ರೆ ಈ ದುರ್ಯೋಧನನಿಗೆ ಯುದ್ಧದ ಮೇಲೆ ಯಾಕಷ್ಟೊಂದು ಮೋಹ? ಪಾಂಡವರ ಮೇಲೆ ಯಾಕೆ ಅಷ್ಟೊಂದು ದ್ವೇಷ? ಏನಿತ್ತು ಅವನ ಮನಸ್ಸಲ್ಲಿ? ಇದನ್ನ ನೋಡೋದಕ್ಕೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕನ್ನಡ ಕದಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮಹಾಭಾರತದ ಇತರ ವಿಡಿಯೋಗಳಿಗಾಗಿ ಫಾಲೋ ಮಾಡಿ.